ಅದು ಅರ್ಹತೆ ಮೀರಿ ಗಳಿಸಿದರೂ ಅವನಿಗೇ ಬೇಕು, ಅರ್ಹತೆ ಇದ್ದಷ್ಟು ಗಳಿಸಿದ್ರು ಅವನಿಗೇ ಬೇಕಲ್ವಾ ಅಂತ ನಮ್ಮ ತರ್ಕ. ಆದ್ರೆ ಭಗವಂತ ಯೋಚನೆ ಮಾಡಿದ್ದೇನು, ಅರ್ಹತೆ ಮೀರಿ ಪುಣ್ಯ ಬಂದ್ರೆ ಅವನಿಗೆ ದಕ್ಕಿಸ್ಕೊಳ್ಳಿಕ್ಕಾಗಲ್ಲ, ಅದರಿಂದ ಮತ್ತೊಂದು ಅವನಿಗೆ ಸಮಸ್ಯೆ ಆಗ್ತದೆ. ಈ ಕರುಣಾಸಾಗರನಾದ ಶ್ರೀಹರಿ ಅರ್ಹತೆ ಮೀರಿ ಪುಣ್ಯ ಗಳಿಸೋರ ಬಗ್ಗೆ ಬಹಳ ಜಾಗರೂಕತೆ ವಹಿಸ್ತಾನಂತ. ಈಗ ನಮಗೆ ಅರ್ಹತೆ ಮೀರಿ ಹಣ ಬರ್ಲಿಕ್ಕೆ ಶುರು ಮಾಡಿದ್ರೆ ನಾವೇನ್ ಮಾಡ್ತೀವಿ? ಹೆಚ್ಚಾನೆಚ್ಚು ಅರ್ಹತೆ ಮೀರಿ ಹಣ ಗಳಿಸಿದವರೆಲ್ಲ ದುಶ್ಚಟಗಳಿಗೆ ಬಲಿಯಾಗಿದ್ದಾರೆ, ದುರ್ವ್ಯಸನಗಳಿಗೆ ಬಲಿಯಾಗಿರ್ತಾರೆ. ಲೋಕದಲ್ಲಿ ನೋಡ್ತೇವಲ್ಲ ನೋಡಿ, ಅದರ ಪರಿಣಾಮ ದುಶ್ಚಟಗಳಿಗೆ ದಾಸರಾಗ್ತಾರೆ. ಪರಿಣಾಮ ಎಷ್ಟೆಲ್ಲ ಇದೆ, ಅನರ್ಥ ಬಹಳ ಕಡಿಮೆ ಅಂತೆ. ಅರ್ಹತೆ ಮೀರಿ ಹಣ ಗಳಿಸಿದ್ರು ಕೂಡ ಸರಿಯಾಗಿದ್ದಾನೆ ಅಂದ್ರೆ ಬಹಳ ಕಡಿಮೆ ಅಂತ. ಇಲ್ಲೇ ಇಷ್ಟಿದೆ. ಇನ್ನು ಅರ್ಹತೆ ಮೀರಿ ಪುಣ್ಯ ಗಳಿಸಿದಾಗಲೂ ದೇವ ಮತ್ತು ಋಷಿಗಳಲ್ಲಿ ಅವರಿಗೆ ಅದು ತಡೆದುಕೊಳ್ಳುವ ಶಕ್ತಿ ಇರಲ್ಲ. ಹಾಗಾಗಿ ಭಗವಂತ ಒಂದೊಂದು ನೆಪ ಮಾಡ್ತಾನೆ ಅಂತ. ಏನ್ ನೆಪ? ಋಷಿಗಳೆಲ್ಲ ಅರ್ಹತೆ ಮೀರಿ ಪುಣ್ಯ ಗಳಿಸಿದಾಗ ಅವರಿಗಿಂತ ದೊಡ್ಡವರಿಗೆ ಶಾಪ ಕೊಡಿಸೋ ಹಾಗೆ ಮಾಡ್ತಾರೆ. ಅವರಿಗೆ ಶಾಪ ಸುಲಭವಾಗಿ ಕೊಡ್ಲಿಕ್ಕೂ ಆಗ್ತಿರಲ್ಲ, ಅಂತ ಮನಸ್ಸು ನಿಗ್ರಹ ಆಗಿರ್ತದೆ, ಶಿಟ್ಟೆ ಬರ್ತಿರಲ್ಲ ಅವರಿಗೆ. ಅಲ್ರಿ, ಮತ್ತೆ ಅರ್ಹತೆ ಮೀರಿ ಪುಣ್ಯ ಮಾಡ್ಬೇಕಾದ್ರೆ ಅವ್ರು ಎಷ್ಟು ಮನಸ್ಸನ್ನು ನಿಯಂತ್ರಣ ಮಾಡ್ಕೊಂಡಿರ್ಬೇಕು. ಅಂಥವರ ಮನಸ್ಸನ್ನು ಕೆರಳಿಸಿ ಅವರಿಗಿಂತ ದೊಡ್ಡವರಿಗೆ ಅವ್ರು ಶಿಟ್ಟು ಮಾಡಿ ಶಾಪ ಕೊಟ್ಟರಷ್ಟೇ ಅವ್ರ ಪುಣ್ಯ ಕೆಳಗಿಳಿತಿತ್ತು. ಅದಕ್ಕೆ ಭಗವಂತ ಇದೊಂದು ರೀತಿ ವಿಚಿತ್ರ ವ್ಯವಸ್ಥೆ. BP ಲೋ ಆದ್ರೆ ಸಮಸ್ಯೆ ಜಾಸ್ತಿ, ಲೋ ಆದ್ರೆ ಸಮಸ್ಯೆ ಜಾಸ್ತಿ ಅಲ್ವಾ? ಹೈ ಆದದ್ದು ಇಳಿಸ್ಬೋದು ಅಂತ. ಹಂಗಿದ್ದಂಗೆ ಇವೆಲ್ಲ ವ್ಯವಸ್ಥೆ ಹೆಂಗೆ ಅಂದ್ರೆ, ಪುಣ್ಯ ಹೆಚ್ಚಾಗಿ ಬಿಟ್ರೆ ಅಷ್ಟು ಸುಲಭ ಇಳಿಸ್ಲಿಕ್ಕೆ ಆಗಲ್ಲ. ಅದಕ್ಕೆ ಭಗವಂತ ಒಂದು ಪ್ರಸಂಗವನ್ನು ಹುಟ್ಟಾಕಿದ. ಅವರ ಮನೆಯಲ್ಲಿ ಅವರ ಹೆಂಡತಿಯ ಮುಂದೆ ನಾನೊಬ್ಬ ದೇವೇಂದ್ರ ಅಂತ ಕಳಿಸಿ, ಭಗವಂತ ದೇವೇಂದ್ರನನ್ನು ಕಳಿಸಿ ಗೌತಮರಂತೆ ವೇಷ ಹಾಕಿಸಿ ಅವಳಿಗೆ ಅವನ ಮೇಲೆ ಇವನ ಯಜಮಾನ ಅಂತ ಭ್ರಮೆ ಹುಟ್ಟಿಸೋ ಹಾಗೆ ಮಾಡಿ ವಿಚಿತ್ರವಾದ ಒಂದು ಘಟನೆ ನಡೆಸಬೇಕು. ಇಷ್ಟಾದಾಗ ಕೆರಳದೆ ಇರ್ತದ ಮನಸ್ಸು. ಈ ರೀತಿ ಆದ ಕೂಡಲೇ ಕೆರಳಬಿಡ್ತು. ಕೆರಳಿದ ಕೂಡಲೇ ಇಂದ್ರನ ಮೇಲೆ ನಿನ್ನ ವೃಷಣಗಳು ಬಿದ್ದೋಗ್ಲಿ ಅಂತ ಶಾಪ ಹಾಕ್ಬಿಟ್ಟು ಅಷ್ಟು ಸಾಕಾಗಿತ್ತು. ಇಂದ್ರನಿಗೂ ಅದೇ ಬೇಕಾಗಿತ್ತು. ಅವರು ಶಾಪ ಕೊಟ್ಟಿರಬೇಕು, ಅವರ ತಪಸ್ಸು ಕೆಳಗಿಳಿದಿರಬೇಕು, ದೇವ ರಹಸ್ಯ ಈ ಕೆಲಸ ನಡೆದಿರಬೇಕು. ಆದರೆ ವಿಚಿತ್ರ ಅಂದ್ರೆ ಗೌತಮ ಋಷಿಗಳಿಗೆ ಯೋಗ್ಯತೆ ಇದ್ದಷ್ಟು ಪುಣ್ಯ ಇತ್ತು, ಅದು ನಾಶ ಆಗಲಿಲ್ಲ. ಅವರ ತಪಸ್ಸು ಮೇಲೆ ಹೋದದ್ದು ಮಾತ್ರ ನಾಶ ಆಗಿಬಿಡ್ತು. ಈ ಕಾರ್ಯದೊಳಗೆ ಸಹಾಯಕಳಾಗಿ ಅಹಲ್ಯೆಯು ಕುಳಿತುಬಿಟ್ಟು. ಆದ್ರೆ ಗೌತಮರು ಏನ್ ಮಾಡ್ತಾರೆ, ಇಂದ್ರನಿಗೆ ಶಾಪ ಕೊಡುವಾಗ ಶಿಟ್ಟಾಗಿ, ಜ್ಞಾನಿಗಳೇ ಅವರು, ಶಿಟ್ಟಾಗಿ ಅವನಿಗೆ ಕೊಡುವಂತೆ ಅವಳಿಗೂ ಕೊಟ್ಬಿಟ್ರು. ನೀನು ಕಲ್ಲಾಗಿಬಿಡು ಅಂತ. ಆ ಸಿಟ್ಟು ಕೆಲವೊಮ್ಮೆ ಎಲ್ಲರ ಮೇಲೂ ಬಂದ್ಬಿಡ್ತು. ಮನೆ ಒಳಗೆ ತಪ್ಪೊಬ್ಬರೇ ಮಾಡಿರ್ತಾರೆ, ಆದ್ರೆ ಎಸೆಯೋ ಪಾತ್ರೆ ಮಾತ್ರ ಎಲ್ಲರ ಮೇಲೆ ಎಸಿರ್ತಾರೆ. ಅಲ್ರಿ, ನಾನೇನು ಮಾಡಿದ್ದೀನಿ, ಅಯ್ಯೋ ಗೊತ್ತಾಗ್ಲಿಲ್ಲ. ಹಂಗಿದ್ದಂಗೆ ಗೌತಮ್ ಋಷಿಗಳು ಸಿಟ್ಟು ಬರೀ ಇಂದ್ರನ ಮೇಲೆ ಆಗಿದ್ರೆ ಆಗ್ತಿತ್ತು. ಅದು ಯಾರ ಮೇಲೆ ಬಿದ್ದ್ಬಿಡ್ತು? ಅಹಲ್ಯ ಮೇಲೆ ಬಿದ್ದ್ಬಿಡ್ತು. ಅಹಲ್ಯ ಕಲ್ಲಾಯ್ತು. ಅದಕ್ಕೊಂದು ವಿವರಣೆ ಕೊಡ್ತಾರೆ ಸಂಗ್ರಹ ರಾಮಾಯಣದಲ್ಲೆಲ್ಲ. ಅವಳಿಗೂ ಹಾಗೊಂದು ವ್ಯವಸ್ಥೆ ಇತ್ತಂತೆ, ಹಿಂದಿನ ಪ್ರಾರಬ್ಧ ವ್ಯವಸ್ಥೆ ಇತ್ತು. ಅದಕ್ಕೆ ಅನುಗುಣವಾಗಿ ಅವಳು ಕಲ್ಲು ಆಗಿಬಿಟ್ರು. ಆ ಕಲ್ಲಾದಾಗ ಗೌತಮ ಅಹಲ್ಯರಿಬ್ಬರು ಬೇರ್ಪಟ್ಟರು. ದಂಪತಿಗಳು ದಿನ ನೊಂದುಕೊಳ್ಳೋ ಹಾಗಾಯ್ತು, ಶಪಿಸೋ ಹಾಗಾಯ್ತು. ಇಬ್ಬಿಬ್ರು ವಿಷ್ಣು ಭಕ್ತರು ಬೇರ್ಪಟ್ಟು ದಂಪತಿಗಳು ನೊಂದುಕೊಂಡು ಇಂದ್ರನನ್ನ ಬೈಕೊಳ್ಳೋ ಹಾಗಾಯ್ತು. ಇಂದ್ರನಿಗೇನು ಅನಿಸ್ತು, ಏನೋ ದೇವ ರಹಸ್ಯ ಅಂತ ನಾನು ಅವರ ಪುಣ್ಯ ಇಳಿಸ್ಬೇಕು ಅಂತ ಹೋದೆ. ನೋಡಿದ್ರೆ ದಂಪತಿಗಳಿಬ್ರು ವಿಷ್ಣು ಭಕ್ತರು ನನ್ನಿಂದ ಬೇರ್ಪಟ್ಟು ನನ್ನನ್ನೇ ಶಪಿಸೋ ಹಾಗಾಯ್ತಲ್ಲ, ಈಗೇನ್ ಮಾಡ್ಲಿ ಅಂತ ಇಂದ್ರ ವ್ಯಥೆಪಟ್ಟ. ಇಂದ್ರ ಕೆಳಗಿಳಿದು ಬಂದು ರಾಮನ ಹತ್ರ ಬೇಡ್ಕೊಂಡಿತ್ತಂತೆ, ರಾಮ ಏನಾದ್ರೂ ಮಾಡಿ ಅವರಿಬ್ಬರನ್ನು ಒಂದು ಮಾಡಿಬಿಡು ಅಂತ. ಅವರಿಬ್ಬರನ್ನು ಒಂದು ಮಾಡಿ. ಅದನ್ನ ಭಗವತ್ಪಾದರು ಹೇಳ್ತಾರೆ, ಸುರೇಶ ಕಾಂಕ್ಷಯ ಅಂತ. ದೇವೇಂದ್ರ ಅಷ್ಟು ಅಪೇಕ್ಷೆ ಪಟ್ಟ. ಇದ್ರ ಬಗ್ಗೆ ವಾದರಾಜರು ಒಂದು ಮಾತು ಬರೀತಾರೆ, ಸ್ಪಷ್ಟಪಡಿಸ್ತಾರೆ. ಇಂದ್ರ ಮಾಡಿದ್ದೇನೋ ಗೌತಮರ ತಪಸ್ಸಿನ ಪುಣ್ಯ ಅತಿರೇಕವನ್ನು ನಾಶ ಮಾಡಿದ. ಗೌತಮಸ್ಯ ಅಧಿಕಂ ತಪಃ ಅಪಹರ್ತುಂ ಅಂತ. ಅದು ಮಾಡಿದ್ದ ಕೆಲಸದಿಂದ ಮುಂದಾದ ಪರಿಣಾಮ ಏನು? ಇಬ್ರು ವಿಷ್ಣು ಭಕ್ತ ದಂಪತಿಗಳು ಬೇರ್ಪಟ್ಬಿಟ್ಟು ಅದು ದೊಡ್ಡ ಅಪರಾಧ ಆಗ್ತದಂತೆ. ಇಬ್ರು ವಿಷ್ಣು ಭಕ್ತರನ್ನು ಬೇರ್ಪಡಿಸಿದ್ದಲ್ಲ ಅನ್ನುವ ಅಪರಾಧ ಇಂದ್ರನ ಮೇಲೆ ಬಂದ್ಬಿಟ್ಟು ಅದು ಅವನಿಗೆ ಬೇಡ ಆಯ್ತು. ಅದಕ್ಕೆ ವೈಷ್ಣವ ದ್ರೋಹ ಹೇತು ಒಮ್ಮೆ
ಭಸ್ಮಸಾತ್ ಕುರು ಮಾಧವ ಅಂತ ದಿನ ಬೇಡಬೇಕಂತಿದೆ. ಭಗವಂತನ ಪೂಜೆ ಮಾಡುವಾಗ ವಿಷ್ಣು ಭಕ್ತರನ್ನ ದ್ರೋಹ ಮಾಡದೆ, ನೊಂದುಕೊಳ್ಳೋ ಹಾಗೆ ಮಾಡದೆ ಅಂತ ಆಗಬಾರ್ದು ಅಂತ ದೇವರ ಪೂಜೆಯಲ್ಲಿ ಬೇಡಲಿಕ್ಕೆ ಹೇಳ್ತಾರೆ. ಇಂದ್ರನಿಗೆ ಅದಾಯಿತು ಅಂತ. ಹಾಗಾಗಿ ದೇವೇಂದ್ರ ಏನ್ ಮಾಡಿದ, ರಾಮನ ಬಳಿಗೆ ಬೇಡ್ಕೊಂಡ. ರಾಮ ಇದೆಲ್ಲ ದೇವ ರಹಸ್ಯವನ್ನು ಅರ್ಥದ್ರಿಂದ ಆ ಅಹಲ್ಯೆಯನ್ನ ಕಣ್ಣಿನಿಂದ ನೋಡಿದ, ಪಾದದಿಂದ ಸ್ಪರ್ಶನೂ ಮಾಡಿದ, ಅವಳನ್ನ ಪುನಶ್ಚೇತನಗೊಳಿಸಿದ, ಹೆಣ್ಣಾಗಿ ಮಾಡಿದ, ಗೌತಮರೊಟ್ಟಿಗೆ ಯೋಗ ಕಲ್ಪಿಸಿದ ಮೇಲೆ ಇಂದ್ರನಿಗೆ ವೈಷ್ಣವ ದ್ರೋಹದ ಪಾಪ ತಡೆ ಹಿಡಿದ ಅಂತ ಅರ್ಥ. ಎಷ್ಟೆಷ್ಟು ಯೋಚನೆ ಮಾಡಿದ ನೋಡ್ರಿ ಮಾದರಾಜರು. ಅದಕ್ಕೆ ಸುಯೋಜಯಾಮಾಸ ಸಗೌತಮೇನ. ನಾವು ಈ ಕಥೆಯನ್ನ ರಾಮಾಯಣದಲ್ಲಿ ಮೇಲ್ನೋಟಕ್ಕೆ ಓದ್ಲಿಕ್ಕೆ ಹೋಗ್ತೇವೆ. ಏನೇ ಆಗ್ಲಿ ಬಿಡ್ರಿ, ಇಂದ್ರ ಹಿಂಗ್ ಮಾಡಬಾರ್ದಾಗಿತ್ತು, ಇಟ್ಟು ಶುರು ಮಾಡಿ ಇಷ್ಟೇ. ನಮ್ ಬುದ್ಧಿ ಓಡೋದ. ಏನೇ ಆಗ್ಲಿ, ರಾಮಾಯಣದಲ್ಲಿ ಇಂದ್ರನ ಕಥೆ ಇಷ್ಟೆಲ್ಲ ಹೇಳಿದ ಮೇಲೆ ಗೃಹಲ್ಲೇ ಪಾಪ ಏನ್ ಮಾಡಿದ್ಲು ಅವಳು, ಇಂದ್ರ ಹೀಗೆ ಮಾಡಬಾರ್ದಾಗಿತ್ತು, ಇಷ್ಟು ನಮ್ ತಿಳುವಳಿಕೆ ಅಷ್ಟೇ. ಕೆಲವು ರಾಮಾಯಣದ ಘಟನೆಗಳು ನಮ್ಮ ತಲೆ ಮೇಲೆ ಹಾರಿ ಹೋಗ್ತಾರೆ. ಅದರಲ್ಲಿ ಇದು ಒಂದು ಘಟನೆ. ಯಾರು ಇಂದ್ರನಿಗೂ ಬೆರಳು ಮಾಡ್ಲಿಕ್ಕೆ ಅವಕಾಶ ಇಲ್ಲ, ಬೆರಳು ಮಾಡಿ ತೋರಿಸೋ ಹಾಗಿಲ್ಲ. ಅಹಲ್ಯೇನ್ ತಪ್ಪು ಅನ್ನೋ ಹಾಗಿಲ್ಲ. ಗೌತಮ ಋಷಿಗಳ ಅಪರಾಧ ಅಂತ ನೀವು ಯಾರು ನಿಶ್ಚಯ ಮಾಡಿ ಇಡೋ ಹಾಗಿಲ್ಲ. ಈ ಕಥೆ ಮರ್ಮನೇ ಬೇರೆ ಅಂತ ಅಂದ್ಬಿಟ್ಟು ಮಹಾತ್ಮ. ಈ ಕಥೆ ಮರ್ಮನೇ ಬೇರೆ. ನಮಗ್ ಗೊತ್ತೇ ಇಲ್ಲ ಹೀಗೂ ಒಂದು ವ್ಯವಸ್ಥೆ ಇದೆ ಅಂತ. ಏನು, ತಪಸ್ಸು ಮಾಡೋ ಋಷಿಗಳಿಗೂ ಅರ್ಹತೆ ಮೀರೋ ಪುಣ್ಯ ಅಂತ ಬರ್ತದೆ. ಅದನ್ನ ಭಗವಂತ ಕಡಿಲಿಕ್ಕೆ ಹೀಗೂ ಒಂದು ನಾಟಕ ಮಾಡ್ತಾನೆ ಅನ್ನೋ ವಿಷಯವೇ ಗೊತ್ತಿಲ್ಲ. ಇದನ್ನು ಮೊಟ್ಟ ಮೊದಲು ಜಗತ್ತಿಗೆ ಹೇಳಿಕೊಟ್ಟವರೇ ಭಗವತ್ಪಾದರು, ವೇದದ ಪ್ರಮಾಣಕ್ಕೆ ಅನುಗುಣವಾಗಿ. ಆದ್ರೆ ಇದೊಂದು ಸ್ವಲ್ಪ ಮಿಸ್ಗೈಡ್ ಆಗ್ತದೆ ಕೆಲವರಿಗೆ. ಮೊನ್ನೆ ಯಾರೋ ಕೇಳಿದ್ರು, ಆಚಾರ್ಯ ಜೋರಾಗಿ ನಿಮಗೊಂದು ಕಪಾಳ ಹೊಡಿತೀವಿ, ಯಾಕ್ರಿ ಹೊಡೆದ್ರಿ? ನಮ್ಮ ಪುಣ್ಯ ಯೋಗ್ಯತೆ ಮೀರಿತ್ತು, ನಿಮಗೆ ಹೊಡೆದು ತೀರಿಸ್ಕೋಣ ಅಂತ ಹೊಡೆ. ಹಿಂಗಂದ್ರೆ ಏನ್ ಮಾಡೋಣ ನೋಡಿ. ಇದೆಲ್ಲ ಮಿಸ್ಗೈಡ್ ಮಾಡೋದು ವ್ಯವಸ್ಥೆ. ಅಂದ್ರೆ ಯಾವ ತಪಸ್ಸು ಯೋಗ್ಯತೆ ಮೀರಿ ನಡೀತದೆ, ಯಾರ ತಪಸ್ಸು ಯೋಗ್ಯತೆ ಇದ್ದಷ್ಟಾಗ್ತದೆ, ಇದ್ರ ಬಗ್ಗೆ ಒಂದು ವಿವೇಕ ಬೇಕಲ್ಲ. ಅದಕ್ಕೆ ಭಗವತ್ಪಾದರು ನಿರ್ಣಯಿಸುವಾಗ ಒಂದು ಮಾತು ಹೇಳ್ತಾರೆ, ದೇವತೆಗಳ ಋಷಿಗಳ ತಪಸ್ಸು ಮಾತ್ರ ಯೋಗ್ಯತೆ ಮೀರಿ ಹೋಗ್ತದಂತೆ, ಮನುಷ್ಯರಲ್ಲಿ ನಡೆಯಲ್ಲ ಅಂತ ನಿಯಮ ತೆಗೆದ್ಬಿಟ್ಟು. ಇದನ್ನ ನೆನಪಿಟ್ಟುಕೊಳ್ಳದೆ ನಾವು ಮಾಡ್ಲಿಕ್ಕೆ ಹೋಗೋ ಹಾಗಿಲ್ಲ. ಇವತ್ತು ದೇವತೆಗಳ ಋಷಿಗಳ ತಪಸ್ಸು ಮಾತ್ರ, ಮನುಷ್ಯರದ್ದೇನು ಹಾಗಾದ್ರೆ? ಅದನ್ನು ಭಗವತ್ಪಾದರು ಹೇಳ್ತಾರೆ, ಯೋಗ್ಯತೆ ಇದ್ದಷ್ಟೇ ಪುಣ್ಯ ಮಾಡೋದು. ಇದು ವಿಪರ್ಯಾಸ. ನಮಗೆ ಇವತ್ತು ಪುಣ್ಯ ಮಾಡಲಿಕ್ಕೆ ಸಾಕಷ್ಟು ಅರ್ಹತೆ ಇದೆ, ನಾವು ಅದನ್ನು ಅರಿತುಕೊಳ್ತಾ ಇಲ್ಲ. ಸಣ್ಣ ಸಣ್ಣ ಕೆಲಸ ಮಾಡಿ ಪುಣ್ಯ ಗಳಿಸ್ಲಿಕ್ಕೆ ಯೋಗ್ಯತೆ ಇದೆ ನಮಗೆ ಇವತ್ತು. ಅದು ಚಿಕ್ಕ ಕೆಲಸ, ಆದ್ರೆ ಬಹುದೊಡ್ಡ ಪುಣ್ಯವನ್ನು ಸಂಪಾದಿಸುವ ಅರ್ಹತೆ ನಮಗಿದೆ. ಅದನ್ನು ಮಾಡ್ತಾ ಇದೆ. ಅದರಲ್ಲೂ ಕಲಿಯುಗ ವಿಶೇಷ ಅಂತ ಹೇಳ್ತಾರೆ ಒಂದು ಕಡೆ. ಭಾಗವತ್ ತಾತ್ಪರ್ಯದಲ್ಲಿ ಭಗವತ್ಪಾದರು ಭರತ ಭೂಮಿಯಲ್ಲಿ ಚಿಕ್ಕ ಚಿಕ್ಕ ಒಳ್ಳೆ ಕೆಲಸ ಮಾಡಿದ್ರು ಅನಂತ ಪುಣ್ಯ ಕೊಡ್ತಾನೆ ಅಂತ 5ನೇ ಸ್ಕಂದದಲ್ಲಿ ಹೇಳ್ತಾರೆ. ಅದರಲ್ಲಿ ನಿಷ್ಕಾಮವಾಗಿ ಮಾಡಿದ್ರೆ ಇನ್ನೂ ಪುಣ್ಯ ಹೆಚ್ಚಂತಿ. ನಿಮಗೆ ಊಹಿಸ್ಕೊಳ್ಳಿಕ್ಕೆ ಸಾಧ್ಯ. ಹೇಗಿಟ್ಟಿಲ್ಲ ನೋಡ್ರಿ, ಕಲಿಯುಗ ಭರತ ಭೂಮಿಯೆಲ್ಲ ಭಗವಂತ ಮನುಷ್ಯರಿಗೆ ಸಾಧನೆ ಮಾಡಿಕೊಡ್ರಿ. ಯಾರೋ ಒಬ್ರು ಒಂದು ಉದಾಹರಣೆ ಕೊಡ್ರಿ ಆಚಾರ್ಯ ಅಂದ್ರೆ, ಅದಕ್ಕೆ ನಾನು ಸಿಂಪಲ್ ಆಗಿ ಹೇಳಿದೆ, ಇವತ್ತು ನಮ್ಮ ಆ್ಯಪನ್ನೇ ಯೂಸ್ ಮಾಡಬೇಕು ನೀವು ಅಂತ ಹೇಳಿ ವಿಧ ವಿಧವಾದ ಆಪ್ಷನ್ಸ್ಗಳನ್ನು ಕೊಡ್ತಾರೆ. ಅದಕ್ಕೊಂದು ಪ್ಯಾಕೇಜ್ ವ್ಯವಸ್ಥೆ. ನೀವು ಇಲ್ಲಿ ಟಿಕೆಟ್ ಬುಕ್ ಮಾಡಿದ್ರೆ 5,000 ರೂಪಾಯಿ ಕಡಿಮೆ ಕೊಡ್ತೀವಿ ಅಂತ ಕೊಡ್ತಾರೋ ಇಲ್ಲೋ, ಅದು ಯೂಸೇಜ್ ಮಾಡಲಿಕ್ಕೆ ವ್ಯವಸ್ಥೆ. ಇವ್ರದೇ ಇಟ್ಟಿದ್ದಾರೆ ಅಂದ್ರೆ ಇನ್ನು ಭಗವಂತ ಎಷ್ಟಿಟ್ಟಿರ್ಬೇಡ. ಎಲ್ಲ ಕಡೆ ಆಪ್ಷನ್ ಇಟ್ಟಿದ್ದಾರೆ. ನಿನಗೆ ಗೋಲ್ಡ್ ಕಾಯಿನ್ ಬೇಕಾ, ನಿನಗೆ ಸಿಲ್ವರ್ ಕಾಯಿನ್ ಬೇಕಾ, ಅಥವಾ ನಿನಗೆ ಬೇರೆ ಕಾಯಿನ್ ಪ್ಲಾಟಿನಮ್ ಬೇಕಾ ಕೇಳ್ತಾನೆ. ಹಾಗಾಗಿ ಸಣ್ಣ ಸಣ್ಣ ಪುಣ್ಯ ಕೆಲಸ ಮಾಡಿಯೂ ಬಹುಮೌಲ್ಯವನ್ನು ಗಳಿಸಬಹುದಾದಂತಹ ಅವಕಾಶ ನಮಗಿರ್ತದೆ. ನಾವು ಅಷ್ಟು ಮಾಡಲ್ಲ. ಮತ್ತೇನ್ ಮಾಡ್ತೇವೆ? ಅದನ್ನು ಒಬ್ರು ಜ್ಞಾನಿಗಳು ಹೇಳ್ತಾರೆ, ಮತ್ತೇನ್ ಮಾಡ್ತೀವಿ? ನಮ್ಮ ಅರ್ಹತೆ ಇದ್ರೂ ಪುಣ್ಯ ಮಾಡಲ್ಲ. ನಮ್ಮ ಅರ್ಹತೆ ಇದ್ರೂ ಕೂಡ ಪುಣ್ಯ ಮಾಡೋದನ್ನು ಮರೆತು ಪಾಪ ಮಾತ್ರ ಮೀರಿ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಅದಕ್ಕೆ ವಿಜಯೇಂದ್ರ ಸ್ವಾಮಿಗಳು ಅದು ಮಮ ಪಾಪ ಸಮಾನ ಪಾಪ ಕರ್ತ ಪುರುಷೋ ನಾಸ್ತಿ 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 ನಾಸ್ತಿ. ಎಷ್ಟು ದೊಡ್ಡ ಅರ್ಹತೆ ಕೊಟ್ಟಿದ್ದೇನೆ ಪುಣ್ಯ ಮಾಡ್ಲಿಕ್ಕೆ, ಅದನ್ನು ಮಾಡ್ದೇನೆ ಪಾಪ ಮಾಡಿ ಮಾಡಿ
ನಿನ್ನಷ್ಟು ಪಾಪನೆ ಮಾಡಿದವನು ಯಾರಿಲ್ಲ ಅಂತ ಬೀಗ್ತಿಯಲ್ಲ, ಏನೋ ನಿನ್ನ ಮಾನವ ಜನ್ಮಕ್ಕೆ ಸಾರ್ಥಕತೆ ಹೀಗೆ ಮಾಡಿಕೊಂಡ್ರೆ ಅಂತ ಕೇಳ್ತಾರೆ. ಇಂಥ ಎಚ್ಚರಿಕೆಗಳು ಬರಲಿ ಅನ್ನೋ ಕಾರಣಕ್ಕೂ ಈ ಥರದ ಕಥೆಗಳನ್ನ ನಮಗೆ ಮಾಡಿ ತೋರಿಸ್ತಾರೆ. ಗೌತಮ ಋಷಿಗಳ ಪುಣ್ಯ ಅಲ್ಲಿಗೆ ಅಧಿಕಸ್ಯ ತಪೋ ಹರ್ತು ಗೌತಮಸ್ಯ ಅಧಿಕಂ ತಪಃ ಹರ್ತು ಇಂದ್ರಕೃತಃ ಅಂತ ಇಂದ್ರನಿಂದ ಮಾಡಿದಂತಹ ಕಥೆ ಕೇಳಿ. ಆಮೇಲೆ ಈ ಚರಿತ್ರೆ ಮುಗಿಸಿ ಕರುಣಾಸಾಗರನಾದ ಭಗವಂತ ಶ್ರೀರಾಮಚಂದ್ರ ಇಬ್ಬರು ದಂಪತಿಗಳನ್ನು ಯೋಜನೆ ಅಂತೂ ಮಾಡಿಬಿಟ್ಟ. ಬೇರ್ಪಟ್ಟವರು ಈಗ ಒಟ್ಟಿಗೆ ಇರೋರನ್ನು ಬೇರ್ಪಡಿಸೋರು ಬಾಳ. ಅವ್ರ ಹತ್ರ ಒಂದು ಹೇಳಿ ಇವ್ರ ಹತ್ರ ಒಂದು ಹೇಳಿ, ನಮ್ಮಲ್ಲಿ ಹುಳಿ ಹಿಂಡೋದು ಅಂತ ನಮ್ಮ ಕಡೆ ಭಾಷೆಯಲ್ಲಿ ಹೇಳ್ತಾರೆ. ಅವ್ರು ಚೆನ್ನಾಗೇ ಇರ್ತಾರೆ, ಇವ್ರಿಗೆ ಅವರಿಬ್ರು ಒಂದಿದ್ದನ್ನು ಸಹಿಸ್ಲಿಕ್ಕಾಗಲ್ಲ. ಏನಾದ್ರೂ ಮಾಡಿ ಅವರಿಬ್ಬರನ್ನು ಬೇರ್ಪಡಿಸೋರು ಜಾಸ್ತಿ. ರಾಮ ಅದಕ್ಕೆಲ್ಲ ತೆರೆ ಎಳೆದ, ಬೇರ್ಪಡಿಸೋ ಕೆಲಸ ಮಾಡಬೇಡ್ರಿ, ಸಾಧ್ಯವಾದ್ರೆ ಇಬ್ಬರನ್ನು ಯೋಜನೆ ಮಾಡೋ ಕೆಲಸ ಮಾಡ್ರಿ ಅಂತ ತಿಳುವಳಿಕೆ ಕೊಡ್ತಾರೆ. ಅವನು ಹೀಗೆ ಯೋಜನೆ ಮಾಡಿದ್ರ ಪ್ರಭಾವದಿಂದ ಅವನಿಗೆ ಮುಂದೆ ಸೀತಾ ಕಲ್ಯಾಣ ಆಗೋ ಯೋಗ ಬಂತು ಅಂತ ಒಬ್ರು ಋಷಿಗಳು, ಒಬ್ರು ಜ್ಞಾನಿಗಳು ಹೇಳ್ತಾರೆ. ಯಾಕಂದ್ರೆ ರಾಮನಿಗೆ ಕಲ್ಯಾಣ ಮುಂದಾದದ್ದು. ಕಲ್ಯಾಣ ಯಾಕಾಯ್ತು? ಗೌತಮ ಅಹಲ್ಯರನ್ನ ಯೋಜನೆ ಮಾಡಿದ್ರು, ಪುಣ್ಯ ಫಲದಿಂದ ಆಯ್ತು. ರಾಮನಿಗೆ ಪುಣ್ಯ ಪಾಪ ಅಂತ ಕರ್ಮದ ಲೇಪ ಇಲ್ಲ. ಆದ್ರೆ ಲೋಕಕ್ಕೆ ಸಂದೇಶ ಕೊಡ್ಲಿಕ್ಕಂತೂ ರಾಮನಿಗೂ ಕಂಕಣ ಫಲ ಬಂದದ್ದು, ರಾಮ ಸೀತೆಯರ ಕಲ್ಯಾಣ ಆದದ್ದು ಅಹಲ್ಯ ಗೌತಮರ ಯೋಜನೆಯ ಫಲ ಅಂತ ಸಂದೇಶವಾಗಿ ಕೊಡ್ತಾರೆ. ಅಲ್ಲಿಂದ ರಾಮ, ಲಕ್ಷ್ಮಣ, ವಿಶ್ವಾಮಿತ್ರರು ಮೂವರು ಹೊರಟರು. ವಿದೇಹ ಪಟ್ಟಣದ ಹತ್ತತ್ರ ಬಂದಿದ್ದಾರೆ. ಹತ್ತತ್ರ ಬಂದಾಗ ಹಿರಿಯರು ಒಂದು ಕಥೆ ಹೇಳ್ತಾರೆ. ಅಲ್ಲಿ ಚಮತ್ಕಾರದ ಕಥೆ ಅದು. ಏನ್ ಕಥೆ ಅಂದ್ರೆ, ಎಲ್ಲರೂ ಕಲ್ಲು ಹಿಡ್ಕೊಂಡು ನಿಂತಿದ್ರು. ಎಲ್ಲರೂ ಕಲ್ಲು ಹಿಡ್ಕೊಂಡು ನಿಂತಿದ್ದಾರೆ. ದೊಡ್ಡ ದೊಡ್ಡ ಋಷಿ ಕುಮಾರರೆಲ್ಲ ಕಲ್ಲು ಹಿಡ್ಕೊಂಡು ನಿಂತಿದ್ದಾರೆ. ರಾಮನಿಗೆ ಭಯ ಆಯ್ತು, ಒಳಗೆ ಹೋಗ್ಕೊಂಡು ಹೋಗ್ಬೇಡ್ವು ಅಂತ. ಯಾಕೆ ಇಷ್ಟು ಕಲ್ಲು ಹಿಡ್ಕೊಂಡು ನಿಂತಿದ್ದಾರೆ, ನಮ್ಮ ತಲೆ ಮೇಲೆ ಹಾಕ್ತಾರೋ ಏನೋ ನೋಡ್ರು. ಲಕ್ಷ್ಮಣ ಕೇಳ್ಕೊಂಡು ಬಾ ಅಂತಂದ್ರು. ಇದು ರಾಮಾಯಣದಲ್ಲಿ ಇಲ್ಲ, ಉಪಕಥೆ. ಆಮೇಲೆ ಲಕ್ಷ್ಮಣ ಹತ್ರದಲ್ಲಿ ಹೋಗಿ ಕೇಳ್ದ, ಯಾಕೆ ಕಲ್ಲು ಹಿಡ್ಕೊಂಡು ನಿಂತಿದ್ದೀರಿ? ಸ್ವಯಂವರಕ್ಕೆ ಬರ್ತಿದ್ದಾನೆ ನಮ್ಮ ಅಣ್ಣ ರಾಮಚಂದ್ರ. ಏನಲ್ಲ, ಈಗ ತಾನೇ ವಿಷಯ ಬಂತು ನಮಗೆ, ರಾಮ ತುಳಿದ ಕಲ್ಲೇ ಹೆಣ್ಣಾಯಿತು ಅಂತ. ನಾವು ಋಷಿಕುಮಾರರು ಕನ್ಯೆ ಕೊಡೋರಿಲ್ಲ, ಕಲ್ಲು ಕಾಲಿಗೆ ಹಾಕ್ಬಿಡ್ತೇವೆ, ರಾಮ ತುಳಿದು ಹೋಗ್ಲಿ, ಒಂದು ಕನ್ಯೆ ಆದ್ರೆ ಮದುವೆ ಮಾಡ್ಕೊತೇವೆ. ಇದು ರಾಮನ ಪಾದದ ಶಕ್ತಿ. ಅದಕ್ಕೆ ವಾದರಾಜರ ಅಂತ ವೈರಾಗ್ಯಾಯ ನಿರಂತರ ಸ್ಮೃತಿ ಕೃತೆ, ಎಲ್ಲ ಕೊಡೋ ಶಕ್ತಿ ರಾಮನ ಪಾದಕ್ಕಿದೆ ಅಂತ. ನಿರಂತರ ಸ್ಮರಣೆ, ರಾಮನಲ್ಲಿ ನಿರಂತರ ಸ್ಮರಣೆ ಬರಬೇಕಾದ್ರೆ ರಾಮನ ಪಾದ ಬೇಕಂತೆ ನಮ್ಗೆ. ವೈರಾಗ್ಯ ಬೇಕಂದ್ರೂ ರಾಮನ ಪಾದ ಬೇಕು, ಸಂಪತ್ತು ಬೇಕಂದ್ರೂ ರಾಮನ ಪಾದ ಬೇಕು. ಎಲ್ಲ ಕೊಡೋ ಶಕ್ತಿ ರಾಮನ ಪಾದಕ್ಕಿದೆ. ಅದನ್ನು ಅರ್ಥವರು ರಾಮನಿದ್ದಾಗಲೇ ಅರ್ತಿದ್ರು. ರಾಮ ಪರಂಧಾಮಕ್ಕೆ ಹೋದ ಮೇಲೂ ಕೂಡ ಅದನ್ನ ಭಕ್ತರ ಹಾಗೆ ಅನುಸರಣೆ ಮಾಡಿಕೊಂಡು ಅಷ್ಟು ಅದ್ಭುತ. ವಂದಾಮಹೇ ಪುರುಷತೆ ಚರಣಾರವಿಂದಂ ಅಂತ ರಾಮನ ಪಾದಾರವಿಂದಗಳನ್ನ ಮೇಲಿಂದ ಮೇಲೆ ಸ್ಮರಣೆ ಮಾಡ್ತಾರೆ. ರಾಮ ಅವರ ಮಾತುಗಳನ್ನು ಕೇಳಿಸಿಕೊಂಡು ಕಣ್ಣಿನಿಂದಲೇ ಅವರನ್ನ ಅನುಗ್ರಹಿಸಿ ಒಳಗೆ ಬಂದ. ಪ್ರವೇಶ ಮಾಡಿದ. ಜನಕರಾಜ ಎದುರುಕೊಂಡ. ಬಿಲ್ಲು ತೋರಿಸಿದ್ದಂತೆ ಬಿಲ್ಲು ವಿಶ್ವಾಮಿತ್ರರು ರಾಮನಿಗೆ ಹೇಳಿ, ನೀನೇ ಆ ಬಿಲ್ಲನ್ನ ಎದೆಯೇರಿಸಬೇಕು, ನೀನೇ ಆ ಬಿಲ್ಲನ್ನು ಮುರಿಬೇಕು. ರಾಮ ಅದನ್ನು ಅನಾಯಾಸೇನ ವಾಮಕರೇಣ ಗೃಹೀತ್ವ, ಎಡಗೈಯಿಂದ ಅದನ್ನು ಎತ್ತಿದ. ಹಿಂದಿನ ದಿನ ರಾವಣ ಬಂದಿದ್ದಂತೆ. ಅದನ್ನು ಅಡುಗಾಡಿಸ್ಲಿಕ್ಕೆ ಹೋಗಿ 10 ತಲೆ ತಿರುಗಿ ಮೂರ್ಛೆ ಬಂದು ಬೆವುತು ಕೆಳಗೆ ಬಿದ್ದಿದ್ದ. ದಶಾನನಾದ್ಯ ಪತಿತಾ ವಿಮೂರ್ಛಿತಾ ಸಸ್ವಿನ್ನ ಗಾತ್ರ, ಮೈ ಬೆವುತು ಬಿಟ್ಟಿತ್ತಂತೆ. 10 ತಲೆ ತಿರುಗಿತ್ತಂತೆ ರಾವಣನು. ಕೆಳಗೆ ಬಿದ್ದೋಗಿದ್ದ. ಜನಕರಾಜ ಅವನಿಗೆ ಬೀಸಣಿಕೆ ತಂದು ಬೀಸಿ ಅಂತ ಹೇಳಿ ನೀರು ಸಿಡಿಸಿ, ಯಾಕೆ ಬಂದ್ಯೋ ಮಾರಾಯ, ಹೋಗಿ ನೀನು ಲಂಕಾಪಟ್ಟಣಕ್ಕೆ ಅಂತ ಕಳಿಸಿದ. ಇದು ಹಿಂದಿನ ದಿನ ನಡೆದ ಘಟನೆ. ರಾವಣನ ಕೈಯಲ್ಲಿ ಆಗಿರ್ಲಿಲ್ಲ. ಕಿಂಪುರುಷ ದೇವಲೋಕದಿಂದ ಬಂದ ದೇವತೆಗಳ ಕೈಯಲ್ಲಿ ಆಗಿರ್ಲಿಲ್ಲ, ಬೇರೆ ರಾಜ ಮಹಾರಾಜರ ಕೈಯಲ್ಲಿ ಆಗಿರ್ಲಿಲ್ಲ, ಯಾರ ಕೈಯಿಂದಲೂ ಆಗಿರಲಿಲ್ಲ. ಅಂಥ ಅದ್ಭುತವಾದ ಶಿವಧನುಸ್ಸು, ಶೈವಂ ಧನು ಅಂತ ಉಲ್ಲೇಖ ಮಾಡಿದ್ದಾರೆ. ಆ ಧನುಸ್ಸನ್ನ ರಾಮ ಹೇಗೆ ಮುರಿದ ಅನ್ನಕ್ಕೆ ಭಗವತ್ಪಾದರು ಹೇಳ್ತಾರೆ.
ಈ ಕಬ್ಬಿನ ಜಲ್ಲೆ ಆನೆ ಸೊಂಡಿಲಿಗೆ ಸಿಕ್ಕರೆ ಅದೇನು ಉಳಿತದೆ? ಅದೇನು ಉಳಿತದೆ? ಹಾಗೆ ರಾಮನ ಕೈಗೆ ಆ ಬಿಲ್ಲು ಕಬ್ಬಿನ ಜಲ್ಲೆ ಸಿಕ್ಕಾಗಿತ್ತು ಅಂತ ಅನಾಯಾಸೇನ ಅದನ್ನು ಮುರಿದು ಕೂಡ್ಲೇನೆ ಜನಕ ಇನ್ನೇನು ಯೋಚನೆ ಮಾಡ್ಲಿಕ್ಕೆ ಅವಕಾಶನೇ ಇಲ್ಲ. ಸೀತೆಯನ್ನು ಕಳಿಸಿದ, ಸೀತೆ ಕೈಯಲ್ಲಿ ಹಾರ ಕೊಟ್ಟಿದ್ದಾನೆ. ಮೆಲ್ಲನೆ ಬಂದ ಸೀತೆ ಸಾಕ್ಷಾತ್ ಲಕ್ಷ್ಮಿಯವಳು, ಪರದೇವತೆ, ರಾಮನ ಕೊರಳಿಗೆ ಹಾರ ಹಾಕಿ ಆ ಜಾನಕಿ ಪತಿ ಶ್ರೀರಾಮ ಅಂತಾದ. ಅಹಲ್ಯಾ ಶಾಪಾಚ್ಯ ಭಂಕ್ತ್ವಾ ಶಿವಧನುರುಪಯನ್ ಜಾನಕೀನ್ನ ಪ್ರಸೀದೇತ್. ಹೀಗೆ ಜನಕ ತನ್ನ ಮಗಳು ಜಾನಕಿಯನ್ನು ರಾಮನಿಗೆ ಒಪ್ಪಿಸಿ ಕೃತಾರ್ಥನಾದ ಅಂತ ರಾಮಾಯಣ ಹೇಳ. ಮೂವರು ಲಕ್ಷ್ಮಿಯಿಂದ ತಮ್ಮ ಮಗಳನ್ನಾಗಿ ಪಡೆದವರು. ಒಂದು ವರುಣ, ಇನ್ನೊಬ್ಬ ಜನಕ. ಜನಕರು ಇಬ್ಬರಿದ್ದಾರೆ. ಜನಕ ಅಂತ ಒಬ್ಬ ಮಹಾರಾಜ, ಬಹಳ ಪ್ರಸಿದ್ಧ. ಅವನು ಕರ್ಮಯೋಗದಲ್ಲಿ ಮೊದಲಿಗ ಅಂತ ಹೇಳ್ತಾನೆ. ಅವನ ವಂಶದಲ್ಲಿ ಬಂದವನು ಈತ ವಿದೇಹ ಅಂತ ಇವನಿಗೆ ಹೆಸರು. ಇವನ ಹೆಸರು ವಿದೇಹ, ಆದ್ರೆ ವಂಶದಲ್ಲಿ ಬಂದದ್ದು ಜನಕನ ವಂಶದಲ್ಲಿ. ಆದ್ರಿಂದ ಇವನಿಗೆ ಜನಕ ಅಂತ ಪ್ರಸಿದ್ಧಿ ಬಂದಿರ್ತದೆ. ವಾಸ್ತವಿಕವಾಗಿ ಜನಕ ಬೇರೆ. ಅವನು ಈ ವಿದೇಹ ರಾಜ ತಪಸ್ಸು ಮಾಡಿ ಲಕ್ಷ್ಮಿಯನ್ನು ತನ್ನ ಮಗಳನ್ನಾಗಿ ಮಾಡಿಕೊಂಡಿದ್ದಾನೆ. ಅದು ಭೂಮಿಯನ್ನು ಶೋಧನೆ ಮಾಡುವಾಗ ಗರ್ಭವಾಸ ಮಾಡದೇ ಬಂದಂಥವಳು ಸೀತೆ. ಅವಳಿಗೆ ಸೀತೆ ಅಂತ ಯಾಕೆ ಹೆಸರು ಬಂತು? ಸ್ವಯಂ ರಮಾ ಸೀರತ ಏವ ಜಾತ. ಸೀರತಃ ಜಾತ. ಸಂಸ್ಕೃತದಲ್ಲಿ ಸೀರ ಅಂದ್ರೆ ನೇಗಿಲು. ಅದನ್ನ ಉಳುವಾಗ ಭೂಮಿಯನ್ನು ಶುದ್ಧಿಗೊಳಿಸಬೇಕು ಅಂದ್ರೆ ನೇಗಿಲಾಕಿ ಉಳ್ತಾರೆ. ಆವಾಗ ಒಂದು ಕಮಲದ ಪತ್ರ ಸಿಕ್ತಂತೆ. ಯಜ್ಞ ಭೂಮಿ ಶೋಧನೆ ಮಾಡ್ಲಿಕ್ಕೆ ಹೊರಟಾಗ ಅಲ್ಲಿ ಒಳಗಿದ್ಲಂತೆ ಇವರು. ಅದಕ್ಕೆ ಸೀರತಾ ಜಾತ ಸೀತಾ ಅಂತ ಆಯ್ತು ಅಂತ ಭಗವತ್ಪಾದರು ವ್ಯುತ್ಪತ್ತಿ ತೋರಿಸ್ತಾರೆ, ನಿರುಕ್ತಿ ಹೇಳ್ತಾರೆ. ಸೀರತಾ ಜಾತ, ನೇಗಿಲಿನಿಂದ ಕೃಷಿ ಮಾಡಿ ಉಳುವಾಗ ಹುಟ್ಟಿ ಬಂದವಳು ಇವಳು. ಇವಳನ್ನ ರಾಮನಿಗೆ ಕೊಟ್ಟು ಅರ್ಪಣೆ ಮಾಡಿ ಕನ್ಯಾದಾನ ಮಾಡಿ ಕೃತಾರ್ಥನಾದ. ಇವನೊಬ್ಬ ಹಿಂದೆ ಸಮುದ್ರ ಮಥನ ಮಾಡುವಾಗ ವರುಣ ಸಮುದ್ರ ರಾಜ ಆತನೇ. ಅವನ ಮನೆಯಲ್ಲಿ ಲಕ್ಷ್ಮಿ ಹುಟ್ಟಿದಾಳೆ. ಅಜಿತನಿಗೆ ಕೊಟ್ಟು ಕನ್ಯಾದಾನ ಮಾಡಿ ಅವನೊಬ್ಬ. ಇನ್ನೊಬ್ಬ ಮುಂದೆ ಕೃಷ್ಣನಾದಾಗ ರಾಮ ಭೀಷ್ಮಕ ಕನ್ಯಾದಾನ ಮಾಡ್ತಾನೆ ಅಂತ ಭೀಷ್ಮಕನಿಗೂ ರುಕ್ಮಿಣಿಯಾಗಿ ಹುಟ್ಟಿದ್ದು ಇವಳೇ ಲಕ್ಷ್ಮಿ. ಅವಳನ್ನು ಕನ್ಯಾದಾನ ಒಟ್ಟು 3 ಕನ್ಯಾದಾನ ನಡೆದಿತ್ತು. ಆ 3ರಲ್ಲಿ ಈ 2 ವಿಶೇಷ ಅಂತ ಹೇಳ್ತಾರೆ ಭಗವತ್ಪಾದ. ಅಪಾಂ ಪತಿಶ್ಚ ಮೈಥಿಲ. ಮೈಥಿಲ ಮಾಡಿದಂತಹ ಕನ್ಯಾದಾನ, ಅಪಾಂಪತಿ ನೀರಿನ ಅಭಿಮಾನಿಯಾದಂಥ ವರುಣ ಮಾಡಿದ ಕನ್ಯಾದಾನ 2 ವಿಶೇಷ. ಭೀಷ್ಮಕನ ಕನ್ಯಾದಾನ ಅವನು ರುಕ್ಮಿಣಿಯನ್ನು ದಾನ ಮಾಡಿದ್ದು ಅಂತ ಬರ್ತದೆ, ಆದ್ರೆ ಇವರಿಬ್ಬರಷ್ಟು ವಿಶೇಷ ಅಲ್ಲ ಅಂತ. ಯಾಕೆ ನೋಡಿ, ಇದ್ರ ಮಹತ್ವ ತಿಳಿದಿರ್ಬೇಕು. ಭೀಷ್ಮಕನೊಳಗೆ ವಿಚಿತ್ರ ಅಂದ್ರೆ ಆವೇಶ ಇತ್ತಂತೆ. ರಾಹುವಿಗೆ ಆವೇಶ ಇದ್ದದಕ್ಕೆ ಸಾಕ್ಷಾತ್ ಕೃಷ್ಣನಿಗೆ ಕನ್ಯಾದಾನ ಮಾಡೋ ಭಾಗ್ಯ ಕೂಡಲೇ ಬರಲೇ ಇಲ್ಲ ಭೀಷ್ಮಕನ. ಅವನು ಭೀಷ್ಮಕ ರಾಜ ಆ ರೀತಿ ವಂಚಿತನಾಗಬೇಕಾಯ್ತು. ಆದ್ರೆ ವರುಣ ಮತ್ತು ಜನಕ ಮೈಥಿಲ ಮಾತ್ರ ನೇರ ಭಗವಂತನಿಗೆ ಕನ್ಯಾದಾನ ಮಾಡುವ ಭಾಗ್ಯ ಪಡೆದ. ಇದು ವಿಶೇಷ ಅಂತ ಹೇಳ್ತಾರೆ. ಲಕ್ಷ್ಮಿ ಅಂದ್ರೆ ಸಂಪತ್ತಿನ ದೇವತೆ. ಅವನಿಗೆ ಬಂದ ಸೀತೆ ಅವಳು ಭೂಮಿ, ಅವಳು ಸಂಪತ್ತು. ಅದನ್ನೆಲ್ಲ ಭಗವಂತನಿಗೆ ಅರ್ಪಣೆ ಮಾಡಿದ ಅಂತಿದೆ ಅಲ್ಲ, ಇದೇ ಭಾಗವತದ ಧರ್ಮ. ದಾರಾನ್ ಸುತಾನ್ ಪ್ರಿಯಾನ್ ಪ್ರಾಣಾನ್ ಪರಸ್ಮೈ ಸನ್ಯವೇದಯೇ ಅಂತ ಭಾಗವತ ಧರ್ಮ ಹೇಳ್ತದೆ. ನಮಗೆ ಕೊಟ್ಟ ಭಗವಂತ ಏನು ಸಂಪತ್ತಿದೆ ಅದೆಲ್ಲ ಅವನಿಗೆ ಸಮರ್ಪಣೆ ಮಾಡಿದ್ರೆ ಅದು ದೇವರು ಪ್ರೀತನಾಗಲಿಕ್ಕೆ ಕಾರಣ ಆಗ್ತದೆ. ಆ ಸಮರ್ಪಣಾ ಭಾವ ಮೈಥಿಲನಲ್ಲಿ ಅಂಥ ಸಮರ್ಪಣೆ ಭಾವ ಬಂದಿತ್ತಂತೆ. ಕೊಟ್ರೆ ದೇವರಿಗೆ ಕೊಡ್ತೇನೆ ಅಂತ ಮಾಡಿಟ್ಕೊಂಡಿದ್ದ. ಬೇರೆ ಇನ್ಯಾರು ಸೀತೆಯನ್ನು ಕರೆದುಕೊಂಡು ಹೋಗ್ಲಿಕ್ಕೆ ಅವಕಾಶ ಇಲ್ಲ ಅಂತ ಆತ ಆ ಬಿಲ್ಲನ್ನು ತಗೊಂಡು ಬಂದಿತ್ತಂತೆ. ವರ ಪಡೆದು ಬಿಲ್ಲು ತಂದು ಇಟ್ಟಿತ್ತು. ಬಿಲ್ಲು ಮುರಿದ್ರನೇ ದಾನ ಮಾಡೋದು ಅಂತ. ಆಗಾಗ ರಾವಣ ಗಂಡು ಹಾಕಿ ಹೋಗ್ತಿದ್ದ. ಅಯ್ಯೋ ನನ್ನ ಕೈಯಲ್ಲಿ ಬಿಲ್ ಮುರಿಲಿಕ್ಕೆ ಆಗಲ್ವೇ ಅನ್ಕೊಂಡಿದ್ದ. ಇದೆಲ್ಲ ಕಥೆ ಬರ್ತದೆ ರಾಮಾಯಣದಲ್ಲಿ. 2ನೇ ಅಂಶ, ಕ್ಷತ್ರಿಯರಿಗೆ ಸ್ವಯಂವರ ಅನ್ನೋದು ಸ್ವಧರ್ಮ ಆಗ್ತದೆ. ಅದನ್ನು ಭಗವತ್ಪಾದರು ಹೇಳ್ತಾರೆ. ಕ್ಷತ್ರಿಯರಾದವರು ಮನೆಯಲ್ಲಿ ಕನ್ಯೆ ಹುಟ್ಟಿದ್ರೆ ಸ್ವಧರ್ಮ ಏನವರಿಗೆ
ಸ್ವಯಂವರ ಮಾಡೇ ಕನ್ಯೆಯನ್ನು ಕೊಡಬೇಕು. ವಿಪ್ರರಿಗೆ ಅದಿಲ್ಲ. ಆ ಕಾರಣಕ್ಕಾಗಿ ತನ್ನ ಸ್ವಧರ್ಮವನ್ನ ರಾಮನಿಗೆ ಕನ್ಯಾದಾನ ಮಾಡ್ತೀನಿ ಸಂಕಲ್ಪ ಮಾಡಿದ್ರು. ಸ್ವಧರ್ಮಚ್ಯುತನಾಗಬಾರ್ದು ಅಂತ ಸ್ವಯಂವರ ಆಚರಣೆ ಮಾಡ್ಬೇಕಾಯ್ತು. ವರುಣ ಯಾಕೆ ಮಾಡಿದ? ಅವನೇನು ಕ್ಷತ್ರಿಯ ಅಲ್ಲಲ್ಲ ಅಂದ್ರೆ ಭಗವತ್ಪಾದರು ಸ್ಪಷ್ಟಪಡಿಸ್ತಾರೆ. ವರುಣ ಕ್ಷತ್ರಿಯನಲ್ಲ, ಆದ್ರೂ ಕ್ಷತ್ರಿಯ ವರ್ಣದ ಅಭಿಮಾನಿ ದೇವತೆ ಅಂತ ನೋಡಿ. 4 ವರ್ಣಕ್ಕೆ ದೇವಲೋಕದಲ್ಲಿಯೂ ದೇವತೆಗಳು ಇಂಚಿಂತ ವರ್ಣಕ್ಕೆ ಇವರು ಅಭಿಮಾನಿ ಅಂತ ಹೇಳ್ತಾರೆ. ಅದರಲ್ಲಿ ಕ್ಷತ್ರಿಯ ವರ್ಣದ ಅಭಿಮಾನಿ ವರುಣ. ಆ ಕಾರಣಕ್ಕಾಗಿ ತನ್ನ ಮನೆಯಲ್ಲೇ ತಾನು ಮಹಾಲಕ್ಷ್ಮಿಯನ್ನು ಮಗಳನ್ನಾಗಿ ಪಡೆದ್ರು. ನಾರಾಯಣನಿಗೆ ಕೊಡೋದು ಅಂತ ಸಿದ್ಧವಿದ್ರೂ ಕೂಡ ಸ್ವಧರ್ಮಚ್ಯುತನಾಗಬಾರ್ದು ಅಂತ ಅವನು ಸ್ವಯಂವರ ಮಾಡ್ಬೇಕಾಯ್ತು. ಅದು ಗೊತ್ತಿತ್ತು. ಯಾವ ದೇವತೆಗಳ ಕೊರಳಿಗೂ ಲಕ್ಷ್ಮಿ ಹಾರ ಹಾಕಲ್ಲ ಅನ್ನೋದು ಗೊತ್ತಿತ್ತು ಅವನಿಗೆ. ಅವಳು ಏನಿದ್ರು ಒರೆಸೋದು ನಾರಾಯಣನನ್ನೇ ಅಂತ ಗೊತ್ತಿತ್ತು. ಸ್ವಯಂವರ ಮಾಡ್ಬೇಕಾಕೆ? ಸ್ವಧರ್ಮಚ್ಯುತನಾಗಬಾರ್ದು. ನೋಡಿ, ದೇವತೆಗಳು ಕೂಡ ತಮ್ಮ ಸ್ವಧರ್ಮವನ್ನು ತಾವು ಬಿಡಲ್ಲ. ಇನ್ನು ಭೂಮಿಯಲ್ಲಿ ಬಂದಾಗ ಅಲ್ಲಿಯೂ ಸ್ವಧರ್ಮ ಬಿಡಲ್ಲ. ರಾಜ ಮಹಾರಾಜರು ಅವರು ಸ್ವಧರ್ಮ ಬಿಡಲ್ಲ. ಅವರವ್ರ ವರ್ಣಕುಚಿತವಾದ ಆಶ್ರಮ, ವರ್ಣಕುಚಿತವಾದ ಧರ್ಮ ಪಾಲನೆ ಮಾಡಲೇಬೇಕು. ಹಾಗಾಗಿ ಜನಕ ರಾಜ ತನ್ನ ವರ್ಣಕ್ಕೆ, ತನ್ನ ಆಶ್ರಮಕ್ಕೆ ಉಚಿತವಾದ ಸ್ವಧರ್ಮವನ್ನ ಪಾಲನೆ ಮಾಡಿದ. ಅದು ಸ್ವಯಂವರ. ಇದು ಬೇರೆ ಬೇರೆ ಆಂಗಲ್ ನಲ್ಲಿ ನೋಡೋರು ಇದ್ದಾರೆ ಈ ಕಥೆಗಳನ್ನ. ಆದ್ರೆ ಭಗವತ್ಪಾದರು ತೋರಿಸಿಕೊಡುವಂತಹ ಈ ಮುಖವೇ ರಾಮಾಯಣದಲ್ಲಿ ನಾವು ಚಿಂತನೆ ಮಾಡಬೇಕಾದದ್ದು ಬಹಳ ಮಹತ್ವ. ಕಲ್ಯಾಣ ಆಯ್ತು, ಸೀತಾ ಕಲ್ಯಾಣ ಆಯ್ತು. ಅಪೂರ್ವವಾದ ಘಟ್ಟ ಸೀತಾ ಕಲ್ಯಾಣ. ಅದಕ್ಕೆ ಮಂತ್ರಾಲಯ ಪ್ರಭುಗಳು ಸೀತಾ ಕಲ್ಯಾಣಕ್ಕೆ ಆ ಘಟ್ಟವನ್ನು ಮುಕ್ತಾಯ ಮಾಡ್ತಾರೆ. ಈ ಸಾಮಾನ್ಯ ರಾಮಾಯಣವನ್ನ ನಾವೆಲ್ಲ ಯೋಚನೆ ಮಾಡ್ತಾ ಬಂದ್ರೆ ಎಲ್ಲಂದ್ರಲ್ಲಿ ನಿಲ್ಲಿಸ್ತಾರೆ. ಕಾಂಡಕ್ಕೆ ಅನುಗುಣವಾಗಿ ನಿಲ್ಲಿಸ್ತಾರೆ, ಅಧ್ಯಾಯಕ್ಕೆ ಅನುಗುಣವಾಗಿ ನಿಲ್ಲಿಸ್ಲಿಕ್ಕೆ ಹೋಗ್ತಾರೆ. ಮಂಗಳಕ್ಕೆ ಅನುಗುಣವಾಗಿ ನಿಲ್ಲಿಸ್ಬೇಕು. ಅದಕ್ಕೆ ಮಂತ್ರಾಲಯ ಪ್ರಭುಗಳು ಜಾನಕಿಯನ್ನ ನೀನು ವರಿಸಿದೆಯಲ್ಲ, ಅವಳ ಮೇಲೆ ನಿನ್ನ ದೃಷ್ಟಿ ಬೀರಿ ಜನಕನನ್ನು ಅನುಗ್ರಹಿಸಿದೆಯಲ್ಲ, ನನ್ನ ಮೇಲೂ ಕೂಡ ಆ ದೃಷ್ಟಿ ಬೀರಿ ಅನುಗ್ರಹಿಸು ಅಂತ ಮಂತ್ರಾಲಯ ಪ್ರಭುಗಳು ಕೇಳ್ತಾರೆ. ಜಾನಕೀಂನ ಪ್ರಸೀದೇ. ಮನೆಗಳಲ್ಲಿ ಕಲ್ಯಾಣ ಆಗ್ಬೇಕಾದ್ರೆ ಸೀತಾ ಕಲ್ಯಾಣ ಆದಂತಹ ಈ ಘಟನೆಗಳನ್ನು ಸ್ಮರಣೆಗೆ ತರಬೇಕು. ಆಮೇಲೆ ರಾಮಚಂದ್ರ ತನ್ನ ಹೆಂಡತಿ ಸೀತೆಯನ್ನ, ಇನ್ನುಳಿದ ಪರಿವಾರದವರನ್ನ ಅಂದ್ರೆ ದಶರಥ ರಾಜನಂತ ಬರಮಾಡಿಕೊಂಡ ಅಂತಿದೆ ರಾಮಾಯಣದೊಳಗೆ. ಭರತ, ಶತ್ರುಘ್ನ, ಲಕ್ಷ್ಮಣ, ಭರತ, ಶತ್ರುಘ್ನ ಅವರಿಗೂ ಕನ್ಯಾದಾನ ಮಾಡಿದ. ಆ ಜನಕರಾಜನ ತಮ್ಮನ ಮಕ್ಕಳಿಗೂ ಕುಶಧ್ವಜ ಅಂತ ಜನಕನಿಗೊಬ್ಬ ತಮ್ಮ ಇದ್ದ. ಅವನ ಮಕ್ಕಳನ್ನು ವಿವಾಹ ಮಾಡಿಕೊಟ್ಟ ಊರ್ಮಿಳೆ ಮುಂತಾದವರನ್ನ ಅಂತ ಕಥೆ ಬರ್ತದೆ. ಅವರನ್ನು ಕರೆದುಕೊಂಡು ಚತುರಂಗ ಬಲ ಸೇನಾ ಸಹಿತನಾಗಿ ಇನ್ನು ಮಿಥಿಲಾ ಪಟ್ಟಣದಿಂದ ಅಯೋಧ್ಯೆಗೆ ಬರಬೇಕು. ಅಯೋಧ್ಯೆಗೆ ಬರುವಾಗ ದಾರಿಯಲ್ಲಿ ಒಂದು ಘಟನೆ ನಡೀತು. ಏನ್ ಘಟನೆ? ಆಯನ್ ರಾಮ ಸಭಾರ್ಯೋ ಅಧ್ವನಿ ನಿಜ ಸಹಜೈಹಿ ಭಾರ್ಗವೇಶ್ವಾಸರೋಪಾತ್ ತದ್ಗಂ ಹತ್ವಾ. ಇದೊಂದು ಘಟನೆ. ಅಲ್ಲಿವರೆಗೂ ಒಂದು ಘಟನೆ ಸಂಗ್ರಹ ಮಾಡಿದ್ದಾರೆ. ಪರಶುರಾಮ ದೇವರು ಬಂದ್ಬಿಟ್ರು. ಪರಶುರಾಮ ಎಲ್ರಿಗೂ ಗೊತ್ತಿದ್ದವನೇ, ಸಾಕ್ಷಾತ್ ನಾರಾಯಣನೇ. ಕೈಯಲ್ಲಿ ಬಿಲ್ಲು ಹಿಡ್ಕೊಂಡು ಬಂದಿದ್ದು. ಇದಂ ವೈಷ್ಣವ ಧನುಹು, ಇದೊಂದು ವೈಷ್ಣವ ಧನುಸ್ಸು. ರಾಮ, ನಾನು ಯುದ್ಧಕ್ಕೆ ಅಂತ ಬಂದಿದ್ದೇನೆ. ಈಗ ನೀನು ಶಿವಧನುಸ್ಸನ್ನು ಭಂಗ ಮಾಡಿ ಜಗತ್ತಿಗೆಲ್ಲ ಪ್ರಸಿದ್ಧನಾಗಿದ್ದಿ, ಸೀತಾ ಕಲ್ಯಾಣ ಮಾಡ್ಕೊಂಡು ಬರ್ತಿದ್ದಿ. ಈ ವೈಷ್ಣವ ಧನುಸ್ಸನ್ನು ನೀನು ಎದೆಯೇರಿಸಬೇಕು, ಇದನ್ನು ಹಿಡಿದೇ ನನ್ನ ಜೊತೆ ಯುದ್ಧಕ್ಕೆ ಬರಬೇಕು ಅಂತ ಮಾಡಿ. ದಶರಥ ಕಂಗಾಲಾದ. ಈಗ ತಾನೇ ಮದುವೆ ಮಾಡ್ಕೊಂಡು ಬಂದಿದ್ದೇನೆ, ಯುದ್ಧ ಮಾಡು ಅಂತಿದ್ದಾನೆ ಪರಶುರಾಮ. ಪರಶುರಾಮ ಯುದ್ಧಕ್ಕೆ ನಿಂತರೆ ಏನು ಯುದ್ಧ ಮಾಡ್ತಾನೆ, ಪ್ರಚಂಡ ಯುದ್ಧ ಅವನು ಮಾಡೋದು. ಅರೆ ಯುದ್ಧ ಅವನ ಜೊತೆಗೆ ಮಾಡ್ತೀನಿ ಅಂತಿದ್ದಿ ರಾಮ. ಪರಶುರಾಮ ರಾಮನ ಜೊತೆಗೆ ಬೇಡ ಅನ್ನಂತೆ ದಶರಥ. ಬೇಕಂದ್ರೆ ನಾ ಬರ್ತೀನಿ ಅನ್ನಂತೆ. ಅಲ್ಲೋ ಹಿಂದೆ 8 ಸಲ ಕರೆದ್ರೆ ಬರ್ಲಿಲ್ಲಲ್ಲ, ಹಿಂದೆ ಬಹಳ ಸಲ ಕರೆದಿತ್ತಂತೆ. ಹಿಂದೆ ಎಲ್ಲ ಕ್ಷತ್ರಿಯರೊಟ್ಟಿಗೆ ಯುದ್ಧ ಮಾಡ್ತಾ ಬರ್ತಿದ್ದ ಪರಶುರಾಮ. ಈ ಕಥೆಯನ್ನು ಕೆಲವರು ತಪ್ಪಾಗಿ ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ಕ್ಷತ್ರಿಯರ ಮೇಲೆ ಬ್ರಾಹ್ಮಣರಿಗೆ ದ್ವೇಷ ಅನ್ನೋ ಹಾಗೆ ಈ ಕಥೆಯನ್ನು ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ಅದಕ್ಕೆ ಪರಶುರಾಮನ ಸಂಸ್ಕೃತಿ ಅಂತ ಹೆಸರಿಟ್ಟು ಮಾತ್ರ. ಅದಕ್ಕೆ ಅಂದ್ರೆ ಎಲ್ಲರನ್ನ ದಬ್ಬಾಳಿಕೆ ಮಾಡಿ ಯುದ್ಧ ಮಾಡಿ ಸೋಲ್ಸೋದು ಅನ್ನೋದು ಪರಶುರಾಮನ ಸಂಸ್ಕೃತಿ ಅಂತ. ಎಂಥ
ಎಂಚಂತ ಸಂಶೋಧನೆ ಮಾಡ್ತಾರೆ. ಯಾವ ಕ್ಷೇತ್ರ ಪರಶುರಾಮ ಕ್ಷೇತ್ರ ಅಂತ ದಿನಾ ಸಂಕಲ್ಪ ಮಾಡ್ತೇವೆ. ಯಾವ ಕ್ಷೇತ್ರವನ್ನ ಇರ್ಲಿ ನೀವೆಲ್ಲ ತಗೊಂಡು ಅನುಭವಿಸ್ರಿ ಅಂತ ಬಿಟ್ಟೋದ ಅಂತ ಕೇಳ್ತೇವೋ ಅಂಥ ಪರಶುರಾಮನ ಬಗ್ಗೆ ತಪ್ಪು ತಿಳುವಳಿಕೆ ಕೊಟ್ರೆ ಹೇಗಿದೆ? ಯುದ್ಧ ಮಾಡ್ಬಾ ಅಂತ ಕರೆದಾಗೆಲ್ಲ ಬರ್ಲಿಲ್ಲ, ಈಗ ಬರ್ತೇನೆ ಅಂತ ಹೇಳೋ ದಶರಥ ಅಂತಂದ. ಅಂದ್ರೆ ದಶರಥನಿಗೆ ಪರಶುರಾಮ ಯಾವಾಗ ಯುದ್ಧ ಮಾಡಲ್ಲ ಅನ್ನೋದು ಗೊತ್ತಾಗಿತ್ತ. ಹಾಗಾಗಿ ಆ ಗುಟ್ಟು ತಿಳ್ಕೊಂಡಿದ್ದಕ್ಕೆ ಅವನು ಬರ್ತಾನೆ ಅಂದ್ರೆ ಸಾಕು, ಈತ ಅದನ್ನೇ ಮಾಡ್ಲಿಕ್ಕೆ ಶುರು ಮಾಡ್ತಿದ್ದ. ಯುದ್ಧ ಬಿಟ್ಟೋಗ್ಬಿಡ್ಬೇಕು ಪರಶುರಾಮ. ಇಬ್ಬರನ್ನ ಯುದ್ಧ ಮಾಡಲ್ಲ ನಾನು ಅಂತಿದ್ದ. ಇಬ್ರು ಕ್ಷತ್ರಿಯರು ಯಜ್ಞ ದೀಕ್ಷಿತರಾಗಿ ಯಾವ ಕ್ಷತ್ರಿಯ ಇರ್ತಾನೆ ಅವನೊಟ್ಟಿಗೆ ಯುದ್ಧ ಮಾಡಲ್ಲ. ವಿವಾಹದಲ್ಲಿ ಯಾರು ಭಾಗವಹಿಸಿರ್ತಾನೆ ಅಂದ್ರೆ ವಿವಾಹ ಮಾಡ್ಕೊಳ್ಳಿಕ್ಕೆ ಅಂತ ಹಸೆಮಣೆಯರಿರ್ತಾನೆ ಅವನೊಟ್ಟಿಗೆ ನಾನು ಯುದ್ಧ ಮಾಡಲ್ಲ, ಹೀಗೊಂದು ಪ್ರತಿಜ್ಞೆ ಮಾಡಿದ್ದ. ಇದು ಯಾರು ಅವನಿಗೆ ಮೆಸೇಜ್ ಕಳಿಸಿದ್ರು ಏನೋ ವಾಟ್ಸ್ಆ್ಯಪಿಗೆ ದಶರಥ ರಾಜನಿಗೆ, ಮದುವೆ ಮಾಡ್ಕೊಳ್ತಿದ್ದ ಕ್ಷತ್ರಿಯ ರಾಜನನ್ನ ಪರಶುರಾಮ ಯುದ್ಧ ಮಾಡಲ್ಲ ಅಂತ ಹೇಳಿದಾನೆ. ಹಾಗಾಗಿ ಪರಶುರಾಮ ಬರ್ತಾನೆ ಅಂತ ಸುದ್ದಿ ಬಂದ್ರೆ ಸಾಕಂತೆ ಕಲ್ಯಾಣ ಮಾಡ್ಕೊಳ್ತಾನೆ. ಅಂದ್ರೆ ಮೊದಲೇ ವ್ಯವಸ್ಥೆ ರಾಜ ಅವನಿಗೇನು ಕಡಿಮೆ, ಮೊದಲೇ ವ್ಯವಸ್ಥೆ ಹೇಳಿರ್ತಿದ್ದ. ಪರಶುರಾಮ ಬರ್ತಾನೆ, ಸರಿ ಒಂದು ಕಲ್ಯಾಣದಲ್ಲಿದ್ದಾರೆ ದಶರಥ ರಾಜರು, ಯುದ್ಧಕ್ಕೆ ಬರ್ಲಿಕ್ಕಾಗಲ್ಲ, ಸರಿ ಮತ್ತೆ ಆಮೇಲೆ ಬರ್ತೇನೆ ಇರ್ತಿದ್ದ ಪರಶುರಾಮ. ಹಿಂಗಾಗಿ 300 ದಾಟಿ ಹೋಗಿತ್ತಂತೆ ಮದುವೆ, 300 ದಾಟಿ ಹೋಗಿತ್ತಂತೆ. ಇಂಥವೆಲ್ಲ ಈಗೆಲ್ಲ ಹೇಳ್ಬೇಕೋ ಬೇಡ ಗೊತ್ತಾಗಲ್ಲ. ಈ ಕಥೆಗಳೆಲ್ಲ ಕಾಪಿ ಪೇಸ್ಟ್ ಮಾಡಿ ಇನ್ನೇನಾದ್ರೂ ಮಾಡಿಬಿಡ್ತಾರೆ. ಏನ್ರಿ ನಿಮ್ಮ ದಶರಥ ರಾಮನ ತಂದೆ ಅಂತಂತೀರಿ, ಅವಂದೇ ಹಿಂಗಿತ್ತು ಅಂದ್ರೆ ನಾವು ಲಾ ತರೋಣೋ ಬೇಡವೋ, ಹೀಗೆಲ್ಲ ಶುರು ಮಾಡ್ತಾರೆ. ಅಂತೂ ಕಥೆ ಅಂತೂ ಕನ್ಯೆಯರು ಬಹಳ ಜನ ಇರ್ತಿದ್ರು. ಆ ಕನ್ಯೆ ಹೆತ್ತ ತಂದೆಗೂ ಒಂದು ಸಮಸ್ಯೆ ಇರ್ತಿತ್ತು, ಯಾರಿಗೆ ಕನ್ಯಾದಾನ ಮಾಡೋದು ಅಂತ. ಅವನೇನ್ ಮಾಡ್ತಿದ್ದ, ಪರಶುರಾಮ ಬರ್ಲಿ ಬಿಡ್ಲಿ ಸುದ್ದಿ ಹಬ್ಬಿಸ್ಬಿಡ್ತಿದ್ದ. ಪರಶುರಾಮ ಬಂದ ಅಂತ, ಸರಿ ಮತ್ತೆ ಮದುವೆ ಮಾಡ್ಕೊ. ಹಿಂಗಾಗಿಯೂ ಕೆಲವು ಮದುವೆಗಳಾಗೋಯ್ತು. ಅಂತೂ ಈ ತರದ ಘಟನೆಯಿಂದಲೇ ಪರಶುರಾಮನೊಟ್ಟಿಗೆ ಯುದ್ಧ ತಪ್ಪಿಸ್ಕೊಳ್ಳಿಕ್ ಮಾಡಿದ ಉಪಾಯಗಳು. ಕೊನೆಗೇನಾಯ್ತು, ಮಗನ್ ಮದುವೆ ಮಾಡಿಸ್ಕೊಂಡು ಬಂದಿದ್ದಾನೆ. ಈಗ ನಾ ಯುದ್ಧಕ್ಕೆ ಬರ್ತೇನೆ ಅಂತಾನೆ. ಯಾಕೆಂದ್ರೆ ಈಗ ಮದುವೆ ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ. ಮನೆಗೆ ಸೊಸೆ ಕರ್ಕೊಂಡು ಬರ್ತಿದ್ದೇನೆ, ಪರಶುರಾಮ ಬಂದ ಅಂತ ಯುದ್ಧ ಮಾಡ್ಲಿಕ್ಕೆ ಬೇಡ ಅಂತೇಳಿ ಮದುವೆ ಮಾಡಿಕೊಳ್ತೇನೆ. ಬೇಡ, ಈಗ ಮದುವೆ ಬೇಡ, ಯುದ್ಧ ಬೇಕಂದ್ರೆ ಮಾಡ್ತೀನಿ ಅಂತ. ಪರಶುರಾಮ ಅಂತ ಈಗ ನೀರು ಬೇಡ, ಮಗನ ಜೊತೆ ಯುದ್ಧ ಮಾಡ್ತೀನಿ ಅಂತೀಮ ಅಂತೀನಿ. ಅಂತೂ ದಶರಥ ಬೇಡ ಅಂತ ಹೇಳಿ ಆಯ್ತು, ಹಿಂದೆ ಸರಿಸಿದ್ರವ. ರಾಮನೇ ಬೇಕು ಅಂತ ಹಠ ಹಿಡಿದ್ಬಿಟ್ಟು. ಪರಶುರಾಮ ತೇಜಸ್ಸೇ ಆಗಿತ್ತ, ಅವನು ಯುದ್ಧಕ್ಕೆ ಬರಲೇಬೇಕು ಅಂತ ಬಿಲ್ ಕೈ ಕೊಟ್ಟ. ರಾಮ ಬಿಲ್ಲು ತಗೊಂಡ, ಅದ್ಭುತವಾದ ಬಿಲ್ಲು, ವೈಷ್ಣವ ಧನುಸ್ಸು. ಆ ಶಾರ್ಗ ಬಿಲ್ಲನ್ನ ಭಗವಂತ ಕೈಗೆ ತಗೊಂಡು ರಾಮ ಯುದ್ಧ ಮಾಡು ಅಂತಿದ್ದಾನೆ. ಪರಶುರಾಮನ ಜೊತೆಗೆ ಯುದ್ಧ ಶುರು ಆಯ್ತು. ಯುದ್ಧ ಪ್ರಾರಂಭ ಆಗುವಾಗ್ಲೇನೆ ಪರಶುರಾಮನ ಒಳಗೊಬ್ಬ ಇತ್ತಂತೆ. ರಾಮ ಬಿಲ್ಲಿಗೆ ಬಾಣ ಹೂಡ್ತಿದ್ದಾನೆ. ಬಾಣ ಹೂಡುವಾಗ್ಲೇ ರಾಮಚಂದ್ರ ಕೇಳಿದ್ದಂತೆ, ಈ ಬಾಣ ಯಾರ ಮೇಲೆ ಬಿಡ್ಲಿ ಅಂತ ಕೇಳಿದ. ಯಾರ ಮೇಲೆ ಬಿಡ್ಲಿ? ಎದೆ ಏರಿಸಿ ಆಗಿದೆ, ಎದೆ ಏರಿಸಿ ಬಿಲ್ಲಿಗೆ ಬಾಣ ಹೂಡಿದಾನೆ, ಯಾರ ಮೇಲೆ ಬಿಡ್ಲಿ ಅಂತಿದ್ದಾನೆ ಪರಶುರಾಮನ ಹತ್ರ. ಪರಶುರಾಮ ತೋರಿಸಿದ, ಇದು ನನ್ನ ಒಳಗಿನಿಂದ ಒಂದು ಜ್ಯೋತಿ ಬರ್ತಿದೆ ನೋಡು, ಅದ್ರ ಮೇಲೆ ಬಿಡು ಅಂತ. ಸರಿಯಿಂದ ರಾಮ ಹೂಡಿದ ಬಾಣ ಮತ್ತು ವ್ಯರ್ಥ ಆಗುವ ಹಾಗಿಲ್ಲ. ಹಾಗಾಗಿ ಹೂಡಿದ ಬಾಣ ನೇರ ಆ ಪರಶುರಾಮನ ಒಳಗಿನಿಂದ ಒಂದು ತಪಸ್ಸು ಬಂತಂತ, ಒಂದು ಜ್ಯೋತಿ ತರ, ಅದರ ಮೇಲೆ ಬಿಟ್ಟ. ಅದು ನೇರ ಅದಕ್ಕೆ ತಗಲಿತ್ತು. ಅವನು ಸುಟ್ಟು ಭಸ್ಮನಾಯ್ತು. ಅವನೊಬ್ಬ ರಾಕ್ಷಸ, ಅವನು ಸುಟ್ಟು ಭಸ್ಮನಾದ. ಆಗ ಪರಶುರಾಮ, ನಾನು ಬಂದದ ಕೆಲಸ ಸರಿಯಾಯಿತು ಅಂತ ಹೇಳಿ ಆಮೇಲೆ ಅವನು ರಾಮನ ಬಳಿಗೆ ಬಂದು ಗಟ್ಟಿ ಆಲಿಂಗಿಸಿಕೊಂಡಂತೆ ದೇವತೆಗಳೆಲ್ಲ ನೋಡ್ತಾ ಪರಶುರಾಮ ರಾಮರು ಒಂದಾದದ್ದು ದರ್ಶನ ಮಾಡಿದರು. ಪುಷ್ಪವೃಷ್ಟಿ ಸುರಿಸಿದ್ರಂತೆ, ಪುಷ್ಪವೃಷ್ಟಿ ಮಾಡಿದ್ರು. ದಶರಥನಿಗೆ ಆಗ ಅರ್ಥ ಆಯ್ತು, ನನ್ನ ಮಗ ಅನ್ಕೊಂಡಿದ್ದೆ, ರಾಮ ನನ್ನ ಮಗನಲ್ಲ, ಅವನು ಸಾಕ್ಷಾತ್ ವಿಷ್ಣು ಪರಶುರಾಮನೊಟ್ಟಿಗೆ ಐಕ್ಯ ಹೊಂದಿದ. ಈ ಸಂದರ್ಭವನ್ನು ಕೂಡ ವರ್ಣನೆ ಮಾಡ್ತಾರೆ. ಈ ಚರಿತ್ರೆಯ ಸಂದೇಶ ಏನು, ಅಲ್ಲಿ ಬಂದವನು ಯಾರು, ರಾಮ ಯಾರ ಮೇಲೆ ಬಾಣ ಹೂಡಿದ, ಅದ್ರ ವಿವರಣೆ ಕೊಡ್ತಾರೆ. ಅವನ ಹೆಸರು ತಪೋಮಯ ಅಂತ ಒಬ್ಬ ಅಸುರ. ತಪೋಮಯ ಅಂದ್ರೆ ಎಲ್ಲರ ಪುಣ್ಯವನ್ನ ಕದಿತಿದ್ದಂತೆ. ಏನೇನೋ ಕದ್ರೆ ಇವನು ಸೈಬರ್ ಕ್ರೈಮ್ ಮಾಡಿದಾಗ ಇವತ್ತಿನ ಪ್ರಕಾರ
ಸುಮ್ಮನೆ ಮೊಬೈಲ್ ಪಡ್ಕೊತಿರ್ತದೆ. ನಿಮಗೇನಾದ್ರು ವಿಡಿಯೋ ಕಾಲ್ ಬಂದ್ರೆ ಸೈಬರ್ ಕಂಪ್ಲೇಂಟ್ ಕೊಡ್ರಿ ಅಂತ. ಅವ್ರು ಯಾರು ದಿಕ್ಕಾಪಾಲಾಗಿರ್ತಾರೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದ್ರೆ. ಇವನೊಂದು ರೀತಿ ಸೈಬರ್ ಕ್ರೈಮ್ ಇದ್ದಾಗ ಅವನಿಗೆ ತಪೋಮಯ ಲೋಕಮಯ ಅಂತ ಎರಡು ಹೆಸರನ್ನ ವಾಲ್ಮೀಕಿಗಳು ಉಲ್ಲೇಖ ಮಾಡ್ತಾರೆ ರಾಮಾಯಣದೊಳಗೆ. ಯಾರ್ಯಾರೊಳಗೆ ಸೇರಿಕೊಂಡು ಯಾರು ದೇವರಿಗೆ ಸಮರ್ಪಿಸ್ತಾ ಇರಲ್ಲ ಪುಣ್ಯ, ಅವುಗಳನ್ನ ಹಾಗಾಗೇ ಅವನು ತನ್ನ ಅಕೌಂಟಿಗೆ ಹಾಕೋತಿದ್ದ. ಇಂಥವೆಲ್ಲ ಕೆಲವರು ಇರ್ತಾರೆ, ಏನ್ ಮಾಡ್ಲಿಕ್ಕೆ ಬರಲ್ಲ. ಬ್ರಹ್ಮದೇವರು ಹಾಗೆ ತಪಸ್ಸು ಮಾಡಿ ವರ ಕೇಳಿದ್ದು ವರ ಕೊಟ್ಬಿಟ್ಟಿದ್ರು. ಶಿವವರ ಒಂದೆಡೆ ಶಿವವರ, ಇನ್ನೊಂದೆಡೆ ಬ್ರಹ್ಮವರ, ಇಬ್ಬರಿಂದ ಅವಧ್ಯನಾಗಿದ್ದ ಅಂತ ಹೇಳ್ತಾರೆ ಭಗವತ್ಪಾದ ಅವ್ರ ಬಗ್ಗೆ ಹೇಳುವಾಗ. ಎಂತೆಂತ ಮೋಸ್ಟ್ ವಾಂಟೆಡ್ ಅಂತ ಇರ್ತೇವಲ್ಲ ಇವತ್ತು, ಯಾರೆಲ್ಲ ಮೋಸ್ಟ್ ವಾಂಟೆಡ್ ಇರ್ತಾರಲ್ಲ ಅವ್ರ ಶ್ರೀರಕ್ಷೆ ಯಾರ್ದು ಅಂದ್ರೆ ನಮ್ಮ ದೇಶದ ರಾಜಕೀಯ ವ್ಯಕ್ತಿಗಳದ್ದೇ ಇರ್ತದೆ. ಇದಂತೂ ಸತ್ಯನ ಎಲ್ರಿಗೂ ಗೊತ್ತಿರ್ತದೆ. ಯಾರು ಹಿಡುತ್ತಾರೋ ಹಾಗಿಲ್ಲ. ಮತ್ತೆ ಇವತ್ತು 1000 ಕೋಟಿ ವಂಚನೆ ಮಾಡಿದ್ರು ಅವ್ನು ಸುರಕ್ಷಿತನಾಗೇ ಇರ್ತಾರೆ. ಇದೆಂಥ ದೇಶದಲ್ಲಿ ಇದ್ದೇವೆ ನೋಡಿ. ಅವನು 1,00,000 ಕೋಟಿ ವಂಚನೆ ಮಾಡಿ ಬೇರೆ ದೇಶದೊಳಗೆ ಸುಖವಾಗಿರ್ತಾನೆ. ನಮ್ಮ ಕಣ್ಣು ಮುಂದೆ ಮತ್ತೆ ಅವನ ಫೋಟೋಗಳು ಹರಿದಾಡಬೇಕು ಮಾಡಿರ್ತಾನೆ. ಯಾರ ಶ್ರೀರಕ್ಷೆ, ಯಾರ ಶ್ರೀರಕ್ಷೆ? ಆ ಥರದ ವ್ಯವಸ್ಥೆ. ಬ್ರಹ್ಮನನ್ನು ತಪಸ್ ಮಾಡಿದ, ಶಿವನನ್ನು ಕುರಿತು ತಪಸ್ ಮಾಡಿದ, ಇಬ್ರು ವರ ಕೊಟ್ಬಿಟ್ರು. ಇಬ್ಬರ ವರದಿಂದ ಅವನಿಗೆ ಸವಲತ್ತು ಸಿಕ್ಬಿಡ್ತು. ಇಷ್ಟರ ಮಧ್ಯದಲ್ಲಿ ಅವನಿಗೊಂದು ಹುಚ್ಚು ಬೇರೆ ಹಿಡ್ಕೊಂಡು, ಅಲ್ಲಲ್ಲಿ ಪುರಾಣದ ಹೇಳೋ ಆಚಾರದ ಕೇಳಿದ್ದ, ಮೋಕ್ಷಕ್ಕೆ ಹೋಗೋದು ಅಂತ. ಅದಕ್ಕೇನ್ ಮೋಕ್ಷಕ್ಕೆ ಹೋಗೋದು ಅಂದ್ರೆ ವಿಷ್ಣುವಿನ ದೇಹದೊಳಗೆ ಸೇರ್ಕೊಂಡು ಬಿಟ್ರೆ ಮೋಕ್ಷ ಅಂದಿದ್ರ. ಯಾವ ಪುರಾಣದ ಆಚಾರ ಪುರಾಣ ಕೇಳಿದ್ನೋ ಏನೋ ಮಹಾರಾಯ, ಪರಶುರಾಮನ ಹತ್ರ ಬಂದು ಸೇರ್ಕೊಂಡ. ಅದಕ್ಕಂದ ನನಗೆ ನಿನ್ನೊಳಗೆ ಜಾಗ ಕೊಡು ಅಂತಂದಂತ. ಹೋಗ್ಲಿ ಬಿಡು, ಬಂದು ಸೇರ್ಕೊ ಅಂತಂದಂತ. ಅವನಿಗೆ ಅದೇ ಮೋಕ್ಷ ಅಂತ. ಎಲ್ಲಿವರೆಗೂ ಅವನ ದೇಹದೊಳಗೆ ಇರ್ತೇನೆ, ಅವನ ದೇಹದೊಳಗಿರೋವರೆಗೂ ನನಗೆ ನಾಶ ಇಲ್ಲ. ಬೇರೆ ಬೇರೆ ರೂಪಗಳಿಂದ ಬೇರೆಯವರದ್ದೆಲ್ಲ ತಪಸ್ಸನ್ನು ಹರಣ ಮಾಡ್ಲಿಕ್ಕೆ ಅವಕಾಶ ಆಯ್ತು. ಅಂದ್ರೆ ಕ್ರೈಮ್ ಮಾಡೋರಿಗೆ ಸೆಕ್ಯೂರಿಟಿ ಜಾಸ್ತಿ ಬೇಕು. ನಮಗೆಲ್ಲ ಸೆಕ್ಯೂರಿಟಿ ಬೇಕಾ? ಯಾರನ್ನ ಸಾಕಿದ್ದೇವೆ ಹೇಳು. ನಮ್ಮ ಮನೆ ಮುಂದೆ ಯಾವ್ದನ್ನಾದ್ರೂ ಸಾಕೊಂಡಿದ್ದೇವಾ ಅಂದ್ರೆ ಇನ್ನೂ ನಾವು ಅಷ್ಟು ಗಳಿಸಿಲ್ಲ ಅಂತ. ತಪ್ಪು ಜಾಸ್ತಿ ಮಾಡ್ಲಿಕ್ಕೆ ಮನುಷ್ಯನಿಗೆ ಸೆಕ್ಯೂರಿಟಿ ಜಾಸ್ತಿ ಬೇಕು. ಏನೂ ತಪ್ಪು ಮಾಡದೇ ಇದ್ದು ಅವನು ಸುರಕ್ಷಿತನಾಗಿ, ಅವನು ತನ್ನ ತಪ್ಪಿಗೆ ಸವಲತ್ತುಗೋಸ್ಕರ ಶಿವವರ ಬ್ರಹ್ಮವರವನ್ನ ಮಿಸ್ಯೂಸ್ ಮಾಡಿಕೊಂಡು ಸ್ವತಃ ವಿಷ್ಣುವಿನ ದೇಹದೊಳಗೆ ಸೇರ್ಕೊಂಡು ತನ್ನೆಲ್ಲ ಕಾರೋಬಾರ ನಡೆಸಿದ್ದ. ಇವನ್ ಯಾಕೆ ಕೊಲ್ಲೋದು? ಬ್ರಹ್ಮ ಕೊಲ್ಲಿಕ್ಕಿಲ್ಲ, ವರ ತಾನೇ ಕೊಟ್ಟಾಗಿದೆ. ಶಿವ ಕೊಲ್ಲಿಕ್ಕಿಲ್ಲ, ಶಿವನೇ ವರ ಕೊಟ್ಟಾಗಿದೆ. ವಿಷ್ಣು ಕೊಲ್ಲೋ ವಿಷಯ ಬಂದಿದೆ. ಇನ್ನು ವಿಷ್ಣುವಿನ ಬಗ್ಗೆನೂ ವರ ಪಡ್ಕೊಂಡು ಬಂದಿದ್ದ. ಬ್ರಹ್ಮ ಒಂದು ವರ ಕೊಟ್ಟಿದ್ದ, ನಿನಗೆ ಎಲ್ಲಿವರೆಗೂ ಸಾವಿಲ್ಲ ಗೊತ್ತೇಂತಮ್ಮ, ಎಲ್ಲಿವರೆಗೂ ಅಂತ ಕೇಳ. ವಿಷ್ಣು ಸೋಲು ಅಂತ ಎಲ್ಲಿವರೆಗೂ ಆಗಲ್ಲ ಅಲ್ಲಿವರೆಗೂ ನಿನಗೆ ಸಾವಿಲ್ಲ ಅಂದ್ಬಿಟ್ಟಿದ್ದ. ಭಾರಿ ಸಂತೋಷ ಆಗಿತ್ತು ಅವನಿಗೆ. ವಿಷ್ಣುವಿಗೆ ಸೋಲು ಇಲ್ಲ, ನನಗೆ ಸಾವು ಇಲ್ಲ. ನೋಡಿ ಸವಲತ್ತನ್ನು ಹೇಗೆ ಬಳಸ್ಕೊಳ್ತಾರೆ. ಇವತ್ತೆಲ್ಲ ಯೋಜನೆಗಳ ದುರುಪಯೋಗ ಆಗಿದೆ ಇಲ್ಲ ನಮ್ಮಲ್ಲಿ. ಯಾರೋ ಒಬ್ಬ ದೊಡ್ಡ ವ್ಯಕ್ತಿ ಹೇಳಿದ್ರಂತೆ, ಯೋಜನೆ ಬಹಳ ಕೇಂದ್ರದಲ್ಲಿ ಬಹಳ ಸಂಪತ್ತಿನ ಬಗ್ಗೆ ಹಾಕಿದ್ರೆ ಅದು ಫಲಾನುಭವಿಗಳಿಗೆ ಸಿಗುವಾಗ 4 ಅಣೆ ಆಗಿರ್ತದೆ. ದೊಡ್ಡ ವ್ಯಕ್ತಿನೇ ಹೇಳಿದ್ದಲ್ವ ಈ ಮಾತನ್ನ. ಹಂಗೆ ಎಲ್ಲ ಮಿಸ್ಯೂಸ್ ಆಗ್ತದೆ. ಬ್ರಹ್ಮದೇವರು ಕೊಟ್ಟ ವರವನ್ನು ಮಿಸ್ಯೂಸ್ ಮಾಡಿ ತನ್ನ ಕಾರೋಬಾರ್ ನಡೆಸ್ತಾ ಇದ್ದ ದೊಡ್ಡ ಒಬ್ಬ ಉಗ್ರ ಅವನು ತಪೋಮಯ. ಅವನಿಗೆ ಭಾರಿ ನಿಶ್ಚಿತವಾದ ತಿಳುವಳಿಕೆ ಏನು ಅಂದ್ರೆ ಪರಶುರಾಮ ವಿಷ್ಣು ಅಂತ ಗೊತ್ತು, ಅವನಿಗೆ ಸೋಲಿಲ್ಲ ಅಂತ ಗೊತ್ತು. ಇವನೊಳಗೆ ಸೇರ್ಕೊಂಡ್ರೆ ಸಾವೇ ಇಲ್ಲ ಅಂತ ತೀರ್ಮಾನ ಮಾಡಿಬಿಟ್ಟ. ಅವನೊಳಗೆ ಸೇರ್ಕೊಂಡ. ಇಂಥವೆಲ್ಲ ಅವನೇ ಇಷ್ಟು ತಲೆ ಉಪಯೋಗಿಸಿದ್ರೆ ಇನ್ನು ವಿಷ್ಣು ಎಷ್ಟು ತಲೆ ಉಪಯೋಗಿಸ್ಬೇಡ. ಅದಕ್ಕೆ ಭಗವಂತ ಅಂತ ಇದೊಂದು ಬೇರೆ ರೀತಿ ವ್ಯವಸ್ಥೆ ಮಾಡ್ತೀನಿ ಅಂತ. ಅದಕ್ಕೆ ವೈಷ್ಣವ ಧನುಸ್ಸನ್ನು ತಗೊಂಡು ಬಂದ. ಇದನ್ನ ಯಾರು ಹಿಡಿತಾರೋ ಅವನು ವಿಷ್ಣು ಅಂತ ಸಜ್ಜನರಿಗೆ ಗೊತ್ತಾಗೇ ಆಗ್ತದೆ. ಅದಕ್ಕೆ ರಾಮನ ಕೈಗೆ ವೈಷ್ಣವ ಧನುಸ್ಸನ್ನು ಕೊಟ್ಟ. ಸಜ್ಜನರಿಗೆ ಗೊತ್ತಾಯ್ತು ಇದು ವಿಷ್ಣುನೇ, ಬೇರೆಯವ್ರ ಕೈಯಲ್ಲಿ ಅದನ್ನು ಎತ್ತಲಿಕ್ಕೆ ಆಗಲ್ಲ ಅಂತ ಅದಕ್ಕೆಲ್ಲ ಪ್ರಮಾಣಗಳನ್ನು ಕೊಟ್ಟ. ಅದನ್ನು ಹಿಡಿದ, ಯುದ್ಧ ಮಾಡ್ಲಿಕ್ಕೆ ಶುರು ಮಾಡಿದ. ಇದಕ್ಕಿದ್ದ ಹಾಗೆ ಜಿದಂ ತ್ವಯ ಅಂತಂದಂತೆ ಪರಶುರಾಮ, ನೀನೇ ಗೆದ್ದಿ ಅಂತ ಬಿಟ್ಟ. ಯುದ್ಧನೇ ಶುರು ಆಗಿಲ್ಲ, ನೀನೇ ಗೆದ್ದಿ ಅಂತ ರಾಮನಿಗೆ ಕೂಗಿದ. ಆಗಲೇ ಕೂಗಿದ್ದಲ್ದೇನೆ ಈಗ ತಾನೇ ನನ್ನೊಳಗಿಂದ ಹೊರಡ್ತಾ ಇದೆ ಅಲ್ಲ, ಅದನ್ನು ನೀನು ಕೊಲ್ಲು ಅಂತ ಬೇರೆ ರಾಮನಿಗೆ ಹೇಳ್ಬಿಟ್ಟ. ಇವನಿಗೆ ಹೇಳಿದ್ನಂತೆ ಪರಶುರಾಮ ಒಳಗಿದ್ದಂತ ಅಸುರನಿಗೆ, ನೀನು ಹೀಗೆ ಒಳಗಿದ್ರೆ
ಅಲ್ಲಿ ನನ್ನ ಗೆದ್ದ ರಾಮ ನನ್ನ ಮೇಲೆ ಬಾಣ ಬಿಡ್ತಿದ್ದಾನೆ, ನಿನ್ನ ಮೇಲೂ ಬೀಳ್ತದೆ ನನ್ನ ಮೇಲೂ ಬೀಳ್ತದೆ ಅಂತ ಹೇಳ್ಬಿಟ್ಟ. ಅರೆ ಯಾರಿಗೆ ನಾನು ಸೋಲೇ ಇಲ್ಲ ಅಂತ ತಿಳ್ಕೊಂಡಿದ್ದೆ, ಅವನು ಸೋತ್ ಬಿಟ್ನಲ್ಲ, ಇನ್ನು ಇವನೊಳಗಿದ್ರೆ ನನಗೆ ಉಳಿಗಾಲ ಇಲ್ಲ ಅಂತ ಪರಶುರಾಮನ ದೇಹದಿಂದ ಹೊರ ಬಂದ. ರಾಮ ಹೂಡಿದ ಬಾಣ ನೇರ ಆ ಅಸುರನಿಗೆ ಸಂಹಾರ ಆಗ್ಲಿಕ್ಕೆ ಕಾರಣ ಆಯ್ತು. ಹೀಗೆ ಒಬ್ಬ ಅಸುರನ ಸಂಹಾರ ಮಾಡಿದ್ರೆ ಕಥೆ ನಾವು ನೀವು ಕೇವಲ ಮೇಲ್ನೋಟದ ರಾಮಾಯಣ ಅಧ್ಯಯನ ಮಾಡಿದ್ರೆ ಈ ತಿಳುವಳಿಕೆ ಬರಲ್ಲ. ಇದನ್ನೆಲ್ಲ ಭಗವತ್ಪಾದರು ಸಂಗ್ರಹಿಸಿ ಕೊಡ್ತಾರೆ. ಈಗ ಅಸುರರ ಸಂಹಾರ ಮಾಡುವ ಉದ್ದೇಶವೇ ರಾಮ ಪರಶುರಾಮ ದೇವರ ಯುದ್ಧದ ಸಂದರ್ಭ ಅಂತ ವರ್ಣನೆ ಮಾಡ್ತಾರೆ. ಆಯನ್ ರಾಮ ಸಭಾರ್ಯೋ ಧ್ವನಿ ನಿಜ ಸಹಜೈಹಿ ಭಾರ್ಗವೇಶ್ವಾಸರೋಪಾತ್ ತದ್ಗಂ ಹತ್ವಾ ಸುರಾರಿಂ. ಈ ಕಥೆ ಸಂದೇಶ ಏನು? ತಪ್ಪಿತಸ್ಥನನ್ನ ಭಗವಂತ ಹೇಗೆ ಶಿಕ್ಷಿಸ್ತಾನೆ ಅನ್ನೋದೇ ಇದರ ಸಂದೇಶ. ಒಬ್ಬ ತಪ್ಪು ಮಾಡ್ತಾನೆ, ಅದನ್ನು ಮುಚ್ಚಾಕ್ಬೇಕು ಅಥವಾ ಅವನಿಗೆ ಶಿಕ್ಷೆ ಆಗ್ಬಾರ್ದು. ಇವತ್ತೆಲ್ಲ ಅದು ಲೆಕ್ಕ. ತಪ್ಪು ಮಾಡ್ತಾನೆ, ಅವನ ಮೇಲೆ ಏನಾದ್ರೂ ಕೇಸ್ ಹಾಕಿದ್ರೆ ಜೈಲಿಗೂ ಹೋಗ್ತಾನೆ. ಬರುವಾಗ ತನ್ನ ಅಭಿಮಾನಿ ಸಂಘ ಕರ್ಕೊಂಡು ಬಂದಿರ್ತಾನೆ ಜೈಲಿನಿಂದ. ಅವರೆಲ್ಲ ಒಂದು ಮಾಲೆ ಹಿಡ್ಕೊಂಡು ಬೇರೆ ಬಂದಿರ್ತಾರೆ. ಮತ್ತೆ ಅದು ಜೈಲಿಗೆ ಹೋಗಿ ಬಂದ ಮೇಲೂ ಮಾಲೆ ಹಾಕಿ ಕರ್ಕೊಂಡು ಹೋಗ್ಬೇಕಂತ. ಅಂದ್ರೆ ಏನ್ ತಪ್ಪು ಮಾಡಿಲ್ಲ ಅಂತ ಅರ್ಥನೋ, ಅಥವಾ ಇನ್ಮೇಲೆ ಮುಂದೆ ಇನ್ನೂ ಜಾಸ್ತಿ ಮಾಡುವಂತನೋ, ನೀ ಎಷ್ಟು ಮಾಡಿದ್ರು ನಿನಗೆ ನಾವು ಮಾಲೆ ಹಾಕ್ತೇವೆ ಅಂತ ಅರ್ಥನೋ, ಏನ್ ಮೆಸೇಜ್ ಕೊಡ್ತಿದ್ದೇವೆ ನಾವು ಸಮಾಜಕ್ಕೆ? ಇದು ಲೋಕದ ದಂಡ ನೀತಿ ಎಷ್ಟು ಸಡ್ಲಾಗಿದೆ ಅಂತನ್ಲಿಕ್ಕೆ ಇವೆಲ್ಲ ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ಯಾವುದು ಸ್ಥಿರ ಇಲ್ಲ. ಸಂಪತ್ತು ಸ್ಥಿರ ಇಲ್ಲ, ನ್ಯಾಯ ಸ್ಥಿರ ಇಲ್ಲ, ನೀತಿ ಸ್ಥಿರ ಇಲ್ಲ. ಈ ಧರ್ಮ ಎಲ್ಲಿ ಉಳಿಬೇಕೆ? ರಾಮನ ಕಾಲದಲ್ಲಿ ಇದೆಲ್ಲ ಸ್ಥಿರ ಮಾಡ್ಬೇಕಾಗಿತ್ತ. ಅದಕ್ಕೆ ಈ ಅಸುರ ತಪೋಮಯ ಉಳಿದವ್ರದೆಲ್ಲ ಪುಣ್ಯ ಕಳ್ತನ ಮಾಡೋದು ಕಾರೋಬಾರ ಇಟ್ಕೊಂಡ. ಮಾಡೋ ತಪ್ಪಿಗೆ ಸೆಕ್ಯೂರಿಟಿಗೋಸ್ಕರ 3 ದೇವತೆಗಳನ್ನ ಮಿಸ್ಗೈಡ್ ಮಾಡಿದ. ಮತ್ತೆ ಶಿವ ನೀನು ವರ ಕೊಡು ಅಂತ ತಪಸ್ಸು ಮಾಡಿದ. ಅವನ ಕಡೆ ವರ ಕೇಳ. ಬ್ರಹ್ಮ ನೀನು ವರ ಕೊಡು ಅಂತ. ನೋಡಿ ಅವನಿಗೆ ಸೆಕ್ಯೂರಿಟಿ ಬ್ರಹ್ಮನನ್ನು ಯೋಚನೆ ಮಾಡಿಕೊಂಡ. ಸೇರ್ಕೊಂಡದ್ದು ವಿಷ್ಣು ದೇಹದೊಳಗೆ 3 ದೇವತೆಗಳು ಲೋಕದಲ್ಲಿ ವರ ಕೊಡ್ಲಿಕ್ಕೆ ಪ್ರಸಿದ್ಧರಾದವರು. ಅವರನ್ನೇ ತನ್ನ ತಪ್ಪಿಗೆ ಸೆಕ್ಯೂರಿಟಿ ಗಾರ್ಡ್ ಆಗಿ ತಗೊಂಡ್ಬಿಟ್ಟಿದ್ದಾರೆ. ಇದು ಲೋಕದಲ್ಲಿ ಈ ಥರದವರು ಇರ್ತಾರೆ. ದೊಡ್ಡ ಅಧಿಕಾರಿಗಳನ್ನೇ ತಮ್ಮ ಶ್ರೀರಕ್ಷೆಯಾಗಿ ಇಟ್ಟುಕೊಂಡಿರ್ತಾರೆ. ತಾವು ಮಾತ್ರ ಮಾಡಬಾರ್ದು ಕೆಲಸ ಎಲ್ಲ ಮಾಡ್ತಾರೆ. ಯಾರಾದ್ರೂ ಅವ್ರು ಮುಟ್ಲಿಕ್ಕೆ ಬಂದ್ರೆ ಹೇಳ್ತಿರ್ತಾರೆ, ನನ್ನ ಅರೆಸ್ಟ್ ಮಾಡಬೇಡ, ನಾನು ಕೇಂದ್ರದ ಮಂತ್ರಿ ಜೊತೆ ಲಿಂಕ್ ಇಟ್ಕೊಂಡಿದ್ದೀನಿ ಅಂತ. ಅಂಥವ್ರನ್ನ ಶಿಕ್ಷಿಸೋದು ಹೇಗೆ? ಅವರನ್ನ ಶಿಕ್ಷಿಸದೆ ಹೋದ್ರೆ ಸಮಾಜಕ್ಕೆ ಮೆಸೇಜ್ ಹೋಗುದು. ಅದಕ್ಕೆ ರಾಮ ದೈವವೂ ಹೌದು, ರಾಮ ದಂಡನಾಯಕನೂ ಹೌದು. ದಂಡನಾಯಕನಾದ ಶ್ರೀರಾಮಚಂದ್ರ ಇಷ್ಟು ತಪ್ಪಿತಸ್ಥನಾಗಿ ಲೋಕಕ್ಕೆಲ್ಲ ಅವರವರ ಸಂಪತ್ತಿನಂತಿರೋ ಪುಣ್ಯವನ್ನು ಹರಣ ಮಾಡ್ತಿದ್ದಕ್ಕೆ ತಾನೇ ಪರಶುರಾಮ ರಾಮನಾಗಿ ತನ್ನನ್ನ ಕೆಲವರು ಸೋತೆ ಅಂತ ತಿಳಿದ್ರೂ ಪರವಾಗಿಲ್ಲ, ಆದ್ರೆ ಇಂಥ ಉಗ್ರಗಾಮಿಗೆ ಮಾತ್ರ ಅವಕಾಶ ಕೊಡಬಾರದು ತಪ್ಪಿಗೆ ಅಂತ ಅವನನ್ನು ಸಂಹಾರ ಮಾಡಿದ. ಇದು ನಾಯಕರಾದವರಿಗೆ ಶಿಕ್ಷಣ ಇದೆ. ದೊಡ್ಡ ಪದವಿಯನ್ನು ಅಲಂಕರಿಸಿದವರಿಗೆ ರಾಮನ ಕಥೆ ದೊಡ್ಡ ಶಿಕ್ಷಣ ಇದೆ. ಭಾರಿ ಶಿಕ್ಷಣ ಕೊಟ್ಟಿದ್ದಾರೆ. ಎಲ್ಲ ಉಗ್ರರನ್ನು ಒಂದೇ ರೀತಿ ಕೊಲ್ಲಿಕ್ಕಾಗಲ್ಲಂತೆ. ಬೇರೆ ಬೇರೆ ಉಗ್ರರನ್ನು ಬೇರೆ ಬೇರೆ ರೀತಿ ಕೊಲ್ಲಬೇಕಾಗ್ತದೆ. ಅದರಲ್ಲಿ ತಪೋಮಯ ಅಸುರನ ಸಂಹಾರ ಇದು ದೊಡ್ಡ ಶಿಕ್ಷಣ ಕೊಡ್ಲಿಕ್ಕಿದೆ ಅಂತ ವ್ಯಾಖ್ಯಾನ ಮಾಡಿ. ಆಮೇಲೆ ಅಯೋಧ್ಯ ಪಟ್ಟಣಕ್ಕೆ ಬಂದ. ರಾಮನ ಕೀರ್ತಿ ಬೆಳಗಿತು. ಗುಣದಿಂದ ಎಲ್ಲರನ್ನು ಆಕರ್ಷಿಸಿದ ರಾಮ. ಮನೆ ಮನೆಗಳಲ್ಲಿ ಪ್ರಜೆಗಳ ಮನಸ್ಸಿನೊಳಗೆಲ್ಲ ರಾಮನೇ. ಎಲ್ಲಿ ನೋಡ್ತೀನಲ್ಲಿ ರಾಮ. ಅದು ರಾಮ ಇದ್ದದ್ದೇ ಹಾಗಿದ್ದ. ಕಲ್ಯಾಣಾನಂತ ಧರ್ಮೋ ಗುಣಲವರಹಿತ ಪ್ರಾಣಿನಾಂತರಾತ್ಮೇತ್ಯಾದ್ಯುಕ್ತಶ್ಚಾಭಿಷೇಕೆ ಪುರಜನ ಮಹಿತೋ ಮಹ್ಯತಾಮೇ ವಚೋಭಿಃ. ಕಲ್ಯಾಣಾನಂತ ಧರ್ಮ, ಅನಂತ ಕಲ್ಯಾಣ ಧರ್ಮಗಳು ರಾಮನಲ್ಲಿ ಅಲ್ಲಲ್ಲಿ ಪ್ರಜೆಗಳಿಗೆ ವ್ಯಕ್ತ ಆಗ್ತಾ ಬಂತು. ಎಲ್ಲ ಪ್ರಜೆಗಳು ಮನಸ್ಸಲ್ಲಿ ಅನ್ಕೊಂಡ್ರಂತೆ, ಇವ ರಾಜನಾದ್ರೆ ಹೇಗಿರ್ತದೆ, ಎಷ್ಟು ಚೆನ್ನಾಗಿರ್ತದೆ, ನಾವೆಲ್ಲ ಇವನ್ ಪ್ರಜೆಗಳು ಅಂತ ಆಗ್ತೇವೆ. ಅವರೆಲ್ಲ ಅನ್ಕೊಳ್ತಿದ್ದಾರೆ. ಅಷ್ಟರಲ್ಲಿ ದಶರಥನ ಮನಸ್ಸಿನಲ್ಲೂ ಬಂತು, ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಸಂಕಲ್ಪ ಮಾಡಿದಂತೆ ವಸಿಷ್ಠಾದಿಗಳನ್ನು ತಂದು ಹೇಳಿದ. ಪ್ರಜೆಗಳನ್ನು ಸೇರಿಸಿ ಒಂದು ಸಭೆ ಮಾಡಿ ಅಲ್ಲೂ ಹೇಳೋಣ ಅಂತ ಹೊರಟ.
ಪ್ರಜೆಗಳನ್ನು ಸೇರಿಸಿ ಸಭೆ ಮಾಡಿದ್ದಾನೆ. ಪ್ರಜೆಗಳಿಗೆಲ್ಲ ಕೇಳ್ದ, ಇಷ್ಟು ದಿವಸ ಏನೋ ರಾಜ್ಯಭಾರ ಮಾಡದೆ ನೀವೆಲ್ಲ ನನ್ನ ರಾಜ್ಯದೊಳಗಿದ್ರಿ ಪ್ರಜೆಗಳಾಗಿ, ಇನ್ನು ನನಗೆ ವಯಸ್ಸಾಗ್ತಾ ಇದೆ, ಇನ್ನು ರಾಮನಿಗೆ ಪಟ್ಟಾಭಿಷೇಕ ಮಾಡೋಣ ಅಂತಿದ್ದೇನೆ, ನಿಮ್ಮೆಲ್ಲರ ಅನುಮತಿ ಕೇಳ್ತಿದ್ದೇನೆ ಅಂತ ದಶರಥ ರಾಜ ಹೇಳಿದ್ನ. ಆವಾಗ ಅವರೆಲ್ಲ ಅಂತಾರೆ ಪ್ರಜೆಗಳು, ದಶರಥ ಮಹಾರಾಜ, ರಾಮ ಯಾರು ಅಂತ ನಮಗೆಲ್ಲ ಗೊತ್ತಿದೆ, ನಾವು ಕಾಯ್ತಾ ಇದ್ವಿ ಎಂದು ರಾಮನಿಗೆ ನೀನು ಪಟ್ಟಾಭಿಷೇಕ ಮಾಡ್ತೀಯೋ ಅಂತ, ಮೊದಲು ಮಾಡು ಅಂತ ಅಂದ್ಬಿಟ್ಟು, ಮೊದಲು ಮಾಡು. ಪಾಪ ದಶರಥನ ಮನಸ್ಸಿಗೆ ಒಂದು ಸ್ವಲ್ಪ ಕಿಚ್ಚನಿಸ್ತಂತೆ, ಅಂದ್ರೆ ನನ್ನ ಆಡಳಿತ ಸರಿ ಇರ್ಲಿಲ್ವೇನೋ ನಿಮಗೆ ಅಂತ ಅವನ ಮುಖ ಬಾಡ್ತು. ಆಗ ಪ್ರಜೆಗಳಂತಾರೆ, ಇಷ್ಟು ದಿನ ನಿನ್ ಪ್ರಜೆಗಳಾಗಿದ್ವಿ, ನಮಗೂ ವಯಸ್ಸಾಗ್ತಿದೆ ಅಲ್ಲ ದಶರಥ, ಒಂದ್ಸಲಿ ಆದ್ರೂ ನಾವು ರಾಮನ್ ಪ್ರಜೆಗಳು ಅಂತ ಆಗ್ಬೇಕು ಅಂತ ಇಷ್ಟಪಡ್ತಿದ್ದೇವೆ, ಹಾಗಾಗಿ ರಾಮನಿಗೆ ಅಭಿಷೇಕ ಮಾಡು. ಇನ್ನೊಬ್ಬ ಕವಿ ಹೇಳ್ತಾನೆ, ಈಗಾಗಲೇ ನಮ್ಮ ಹೃದಯ ಸಿಂಹಾಸನದಲ್ಲಿ ರಾಮನಿಗೆ ಪಟ್ಟಾಭಿಷೇಕ ಮಾಡೇ ಬಿಟ್ಟಿದ್ದೇವೆ, ನೀನು ಸಂಕೇತ ರಾಮನಿಗೆ ಪಟ್ಟಾಭಿಷೇಕ ಮಾಡು ಅಂತ ಒಬ್ಬ ಕವಿ ಹೇಳುವ ಮಾತು. ಅಂತೂ ಪಟ್ಟಾಭಿಷೇಕದ ಆ ಸಂದರ್ಭ ಒದಗಿ ಬಂತು, ನಿಶ್ಚಯ ಮಾಡಿದ್ದಾಯ್ತು, ದೀಕ್ಷಾಬದ್ಧರಾದ್ರು. ಇಷ್ಟೆಲ್ಲ ಒಂದು ಕಡೆಯಿಂದ ಆಗ್ತಿದೆ. ನೆಲದ ಮೇಲೆ ಮಲಗಬೇಕು ಅಂತಿತ್ತು, ವಸ್ತ್ರದ ನಿಯಮಗಳಿತ್ತು, ಎಲ್ಲ ಪಾಲನೆ ಮಾಡ್ತಾ ಇದ್ದಾನೆ ರಾಮ. ಅದೇ ಸಮಯಕ್ಕೆ ಕೈಕೇಯಿ, ದಶರಥ ರಾಜನ ಹೆಂಡತಿ ಮೂರನೆಯವಳು ಕೈಕೇಯಿ, ವಯಸ್ಸು ಸಣ್ಣದವಳಿ, ಸಣ್ಣ ವಯಸ್ಸದವಳನ್ನು ಮದುವೆ ಮಾಡ್ಕೊಂಡಿದ್ದ. ಅವಳ ಬಳಿಗೆ ಒಬ್ಬಳು ಸೇವಕಿ ಇತ್ತು, ಮಂಥರ ಅಂತ. ಆ ಮಂಥರೆ ಕೈಕೇಯಿ ಬಳಿಗೆ ಬಂದಿದ್ದಾಳೆ. ಅಯೋಧ್ಯೆ ಎಲ್ಲೆಡೆಯಲ್ಲೂ ರಾಮ ಪಟ್ಟಾಭಿಷೇಕೋತ್ಸವ ಅಂತ ಭಾರಿ ಶೃಂಗಾರ ಆಗಿದೆ. ಎಷ್ಟು ಶೃಂಗಾರ ಆಗಿದೆ ಅಂತ ವಾಲ್ಮೀಕಿಗಳು 2 ಅಧ್ಯಾಯದಲ್ಲಿ ವರ್ಣನೆ ಮಾಡಿದ್ದಾರೆ. ಎಲ್ಲೆಲ್ಲಿ ಏನೇನು ಮಾಡಿದ್ರು, ಮಾವಿನ ತೊಳೆಯುಳುಗಳು, ಬಾಳೆ ಕಂಬಗಳು, ಅವರವರೇ, ಯಾರೂ ಇವರಿಗೆ ಹೇಳಿಕೊಟ್ಟು ಮಾಡಿಸಿದ್ದಲ್ಲ, ತಾವೇ ಪ್ರಜೆಗಳು ಸ್ವಯಂ ರಾಮಾಭಿಷೇಕ, ರಾಮ ಪಟ್ಟಾಭಿಷೇಕ ಅಂತ ಅಷ್ಟು ಆ ಉತ್ಸವವನ್ನ ಆಚರಣೆ ಮಾಡ್ಲಿಕ್ಕೆ ಹೊರಟ್ರೆ, ಒಬ್ಳು ನೋಡ್ರಿ ಅದನ್ನ ತಡೆದದ್ದು ಮಂಥರೆ. ಅವಳು ಬಂದ್ಲು, ಕೈಕೇಯಿಗೆ ಹೇಳಬಾರ್ದು ಹೇಳಿದ್ದಂತೆ, ಕಥೆ ಗೊತ್ತಿದೆ. ಅವಳು ಹೇಳಬಾರ್ದೆಲ್ಲ ಹೇಳಿದ ಕೂಡಲೇ ಕೈಕೇಯಿ ತನ್ನ ಹಿಂದೆ ಯಾವತ್ತೋ ದಶರಥ ಕೊಡಬೇಕು ಅಂತ ಹೇಳಿದ ವರವನ್ನ ಮುಂದೆ ಇಟ್ಟುಕೊಂಡು ಆ ಪಟ್ಟಾಭಿಷೇಕೋತ್ಸವಕ್ಕೆ ಕಲ್ಲು ಹಾಕಿದೆ. ಇತ್ಯಾದ್ಯುಕ್ತಶ್ಚಾಭಿಷೇಕೆ ಪುರಜನಮಹಿತೋ ಮಧ್ಯತಾಮೇವ ಚೋಭಿಃ. ಎಲ್ಲಾ ಪಟ್ಟಣಿಗರು, ಪುರಜನರು ರಾಮನಿಗೆ ಅಭಿಷೇಕ ಆಗ್ಲಿ ಅಂತ ಅಪೇಕ್ಷೆ ಪಡ್ತಾ ಇದ್ರೆ, ಇಬ್ರು ಮಾತ್ರ ಅದಕ್ಕೆ ಅಪೋಸ್ ಮಾಡಿದರು. ವಿರೋಧ ಪಕ್ಷದಲ್ಲಿ ಮೆಜಾರಿಟಿ ಇಲ್ಲ, ಆದ್ರೆ ಅಭಿಷೇಕ ನಡೀಲಿಲ್ಲ. ಏನ್ ಮಾಡೋಣ? ಇವಾಗ ವಿರೋಧ ಪಕ್ಷದಲ್ಲಿ ಒಂದು ವಿರೋಧ ಪಕ್ಷದ ನಾಯಕ ಆಗ್ಲಿಕ್ಕಾದ್ರೂ ಒಂದು ವ್ಯವಸ್ಥೆ ಆಗ್ಬೇಕೋ ಬೇಡ, ಅದೂ ಬಂದಿಲ್ಲ ಇಲ್ಲಿ. ಆದ್ರೆ ಅಭಿಷೇಕ ಆಗಲಿ. ರಾಮಾಯಣ ಹಾಗೆ ಹೇಳ್ತಾರೆ. ಈ ಮೊನ್ನೆ ಅಸೆಂಬ್ಲಿ ವ್ಯವಸ್ಥೆ, ಮೊನ್ನೆ ಎಲೆಕ್ಷನ್ ಆದಾಗ ಹೇಳ್ತಿರ್ತಾರೆ, ವಿರೋಧ ಪಕ್ಷದ ನಾಯಕ ಆಗ್ಲಿಕ್ಕೂ ಲಾಯಕ್ಕಿಲ್ಲ ಅಂತ ಆಯ್ತು. ಹಂಗೆ ಕೈಕೇಯಿ ಮಂಥರೆ ಇಬ್ರಂತೆ ವಿರೋಧ ಪಕ್ಷದಲ್ಲಿ. ಬೇಡ ಅಂತಂದವ್ರು ಇಬ್ರೇ. ಪುರಜನ ಮಹಿತ ಅಂತಾರೆ ಮಂತ್ರಾಲಯ ಪ್ರಭುಗಳು. ಪುರಜನ ಮಹಿತ, ಪಟ್ಟಣದ ಪ್ರತಿಯೊಬ್ಬನು ರಾಮ ರಾಜನಾಗ್ಲಿ ರಾಮರಾಜನಾಗ್ಲಿ, ಇಬ್ರು ಮಾತ್ರ ಅಪೋಸ್ ಮಾಡಿದ್ದಾರೆ. ಇದೇನ್ ರಾಮಾಯಣ, ಇದೇನ್ ವಿಚಿತ್ರ. ಈಗೇನೀಗ ಕೈಕೇಯಿಯನ್ನು ಒಂದು ಬಂದಿಖಾನೆಯಲ್ಲಿ ಹಾಕ್ಬಿಡೋಣ, ಮಂಥರೇನು ಇನ್ನೊಂದು ಬಂದಿಖಾನೆಯಲ್ಲಿ ಹಾಕಿಬಿಟ್ರೆ ನಾಳೆನೆ ರಾಮನಿಗೆ ಪಟ್ಟಾಭಿಷೇಕ ಆಗೋಗ್ತದೆ. ಯಾರು ಅಪೋಸ್ ಮಾಡ್ತೀವಿ? ಮತ್ತೆ ಹಾಗಾದ್ರೆ ನಿಂತು ಯಾಕೆ? ರಾಮ ಕಾಡಿಗೆ ಹೋಗ್ಬೇಕು ಅಂತ ಆಯ್ತು ಯಾಕೆ? ನೋಡಿ, ಇಡೀ ರಾಮಾಯಣದ ಸಂಶೋಧನೆ ಮಾಡ್ಲಿಕ್ಕೆ ಹೊರಟ್ರೆ ಈ ಘಟ್ಟದಲ್ಲಿ ವಿಚಿತ್ರ ಅನಿಸ್ತದೆ. ಏನ್ ಮೆಜಾರಿಟಿ ಇದೆ ಅಂತ ಅಪೋಸ್ ಮಾಡಿದ ಕೂಡಲೇ ರಾಮ ಹಿಂದೆ ಹಾಕಿದ ಅಭಿಷೇಕದಿಂದ. ನೀನ್ ಯಾರು ಹೇಳಲಿಕ್ಕೆ? ನನಗೆ ಅಪ್ಪ ಹೇಳ್ತಿದ್ದಾನೆ ಮಾಡ್ಕೋ ಅಂತ, ಮಾಡ್ಕೊಡ್ತೀನಿ. ಅದಕ್ಕೆ ಹೇಳ್ತಾರೆ, ಕೈಕೇಯಿ ಪ್ರೀತಿ ಹೇತೋ ಸಸಹಜ ನೃಪಜೋ ವಲ್ಕಲಿ ಯಾನರಣ್ಯಂ ಗಂಗಾ ತಾರೀ ಗುಹಾರ್ಚ್ಯ
ಕೃತ ರುಚಿರ ಜಟೋ ಗೀಷ್ಪತೆ ಪುತ್ರಮಾನ್ಯ. ಭಗವತ್ಪಾದರು ಸ್ಪಷ್ಟಪಡಿಸ್ತಾರೆ, ರಾಮ ಪಟ್ಟಾಭಿಷೇಕ ಬೇಡ ಅಂತ ಹಿಂದೆ ಹಾಕಿದ್ದಕ್ಕೆ ಕಾರಣ ಬೇರೆ ಇದೆ ಅಂತ. ಬೇರೆ ಇದೆ. ಏನ್ ಕಾರಣ? ಪಟ್ಟಾಭಿಷೇಕನಾಗದೇನೆ ಕಾಡಿಗೆ ಹೋಗ್ಲಿಕ್ಕೆ ಯಾಕಷ್ಟು ಒಲವು ತೋರಿದ? ಅದರ ಕಾರಣ ಅವರು ಸ್ಪಷ್ಟಪಡಿಸ್ತಾರೆ. ಎಷ್ಟೋ ದೇವತೆಗಳು ಶಾಪಗ್ರಸ್ತರಾಗಿ ಕಾಡಿನಲ್ಲಿ ರಾಕ್ಷಸರಾಗಿ ಹುಟ್ಟಿದ್ದಾರೆ, ಏನೇನೋ ತಪ್ಪು ಮಾಡಿದ್ದಾರೆ. ಎಷ್ಟೋ ಋಷಿಗಳು ಸಾವಿರಾರು ವರ್ಷ ಗೆಡ್ಡೆ ಗೆಣಸುಗಳನ್ನು ತಿಂದುಕೊಂಡು ದೇವರ ದರ್ಶನ ಆಗಲಿ ಅಂತ ಹಾತುರಿತಿದ್ದಾರೆ. ಎಷ್ಟೋ ರಾಕ್ಷಸರು ದಂಡಕದಂತಹ ಅರಣ್ಯವನ್ನೇ ನುಂಗಿ ನೀರು ಕುಡಿದು ತಪಸ್ಥಾನಗಳನ್ನೆಲ್ಲ ತಮ್ಮದು ಅಂತ ಮಾಡಿಕೊಂಡು ಭೂಭಾರರಾಗಿ ಬಿಟ್ಟಿದ್ದಾರೆ. ಈ ರಾಕ್ಷಸರು, ಈ ತಪಸ್ವಿಗಳು, ಈ ದೇವತೆಗಳು ಭೂಮಿಗಿಳಿದು ರಾಕ್ಷಸರಾಗಿ ಜನ್ಮ ಪಡೆದದ್ದು, ಇವರಿಗೆಲ್ಲ ಒಂದು ಗತಿ ಕಾಣಿಸ್ಬೇಕೋ ಬೇಡವೋ? ಋಷಿಗಳಿಗೆಲ್ಲ ದರ್ಶನ ಕೊಡಬೇಕು, ದೇವತೆಗಳಿಗೆಲ್ಲ ಶಾಪದಿಂದ ಮುಕ್ತಿ ಕೊಡಿಸ್ಬೇಕು, ಭೂಮಿಗೆ ಭಾರರಾದ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಬೇಕು ಅಂದ್ರೆ ಭೂಮಿ ನಲಗಲ್ಲ. ಇಷ್ಟೆಲ್ಲ ಉದ್ದೇಶ ಇದೆ. ಈಗ ಪಟ್ಟಾಭಿಷೇಕ ಅಂತ ಮಾಡಿಸ್ಕೊಂಡ್ರೆ ಇದೆಲ್ಲ ನಡೀಲಿಕ್ಕೆ ಅವಕಾಶ ಇಲ್ಲ. ಅದಕ್ಕೆ ಭಗವಂತ ಯೋಚನೆ ಮಾಡಿದ. ಕೈಕೇಯಿ ಹೇಗಿದ್ರು ಇದಕ್ಕೆ ಅಪೋಸ್ ಮಾಡ್ತಾ ಇದ್ದಾಳೆ. ಅವಳು ವಿರೋಧ ಪಕ್ಷದಲ್ಲೇ ಇರ್ಬೋದು. ಈಗ ಅದೇ ನಿಮಿತ್ತ ಮಾಡ್ಕೊಳ್ಳೋಣ. ಕೈಕೇಯಿ ಪ್ರೀತಿ ಹೇತೋ ರಾಮ ಯಾಕೆ ಪಟ್ಟಾಭಿಷೇಕ ಮಾಡಿಸ್ಕೊಳ್ಳಿಲ್ಲ? ಕೈಕೇಯಿ ಬೇಡ ಅಂತ ಅದಕ್ಕೆ ಬಿಟ್ಟು ಬಂದ್ರೆ ಅದು ಒಂದು. ಎರಡನೇ ಹೇಳ್ತಾರೆ ಭಗವತ್ಪಾದ, ಇದೇ ಮಂತ್ರಾಲಯ ಪ್ರಭುಗಳು ಮಹಾಭಾರತ ತಾತ್ಪರ್ಯ ಭಾವ ಸಂಗ್ರಹ ಅಂತ ಮಾಡಿದ್ದಾರೆ. ಅದು ಅಲ್ಲೂ ರಾಮನ ಕಥೆ ಸಂಗ್ರಹ ಮಾಡ್ಬೇಕಲ್ಲ. ಇಲ್ಲಿ ಹೇಳುವಾಗ ಕೈಕೇಯಿ ಪ್ರೀತಿ ಹೇತೋ ಅಂತ ಶಬ್ದ ಆಡ್ತಾರೆ. ಅಲ್ಲಿ ಹೇಳುವಾಗ ಪಿತೃಭಕ್ತಿಯನ್ನು ತೋರಿದ ಅಂತ ಅಲ್ಲಿ ಹೇಳ್ತಾರೆ. ಇಷ್ಟೆಲ್ಲ ಯೋಚನೆ ಮಾಡಿ ಹೇಳಬೇಕು. ರಾಮ ಪಟ್ಟಾಭಿಷೇಕನೆ ಮಾಡಿಕೊಂಡಿದ್ರು ಯಾರು ಏನು ಸಮಸ್ಯೆ ಅಂತ ಮಾಡ್ತಿರ್ಲಿಲ್ಲ. ಆದ್ರೆ ಇತಿಹಾಸದಲ್ಲಿ ಒಂದು ಉಳಿತಿತ್ತದು. ಕೈಕೇಯಿಗೆ ದಶರಥ ಕೊಟ್ಟ ವರ ಅಂತೂ ದಶರಥನಿಗೆ ಪೂರ್ಣ ಮಾಡ್ಲಿಕ್ಕೆ ಆಗಲಿಲ್ಲ ಅನ್ನೋದು ಉಳಿದ್ಬಿಡ್ತಿತ್ತು. ರಾಮ ಅಂದ, ನನ್ನ ತಂದೆ ಕೊಟ್ಟ ವರ ಪೂರ್ಣ ಮಾಡ್ಲಿಕ್ಕೆ ಆಗ್ಲಿಲ್ಲ ಅನ್ನೋ ಅಪಕೀರ್ತಿ ತಂದೆಗೆ ಬರಬಾರದು ಅಂತ ಯೋಚನೆ ಮಾಡಿ. ಇದು ರಾಮ ಪಿತೃಭಕ್ತಿ ಮೆರೆದ ಅಂತ ಅನ್ನೋದನ್ನ ಅಭಿಪ್ರಾಯ. ಎರಡನೇ ಅಂಶ. ಈ ಎರಡನೇ ಅಂಶವು ಬಹಳ ಸೂಕ್ತವಾದದ್ದೇ. ಇದು ನಮಗೂ ಕೂಡ ಅನುಸರಣೀಯವಾದದ್ದು. ಇವತ್ತೇನಾಗಿದೆ, ತಂದೆ ಇದ್ದಾಗ ಒಂದು ರೀತಿ, ತಂದೆ ಹೋದ್ಮೇಲೆ ಒಂದು ರೀತಿ. ಇದ್ದಾಗಲೇ ತಂದೆ ವಿರೋಧ ಮಾಡೋರು ಎಷ್ಟು ಜನ ಇದೆ. ಈ ಸ್ಥಿತಿ ಬಂತಿ. ರಾಮ ಅವತ್ತು ಲೋಕಕ್ಕೆ ಶಿಕ್ಷಣ ಕೊಟ್ಟ. ತಂದೆ ವಿರೋಧ ನಮಗೆ ಯಾರಿಗೂ ಒಳಿತನ್ನು ಮಾಡಲ್ಲ. ಪಿತೃ ಸೌಮನಸ್ಯ ಅಂತೇಳಿ ಒಂದು ಉಪನಿಷತ್ನಲ್ಲಿ ಹೇಳ್ತಾರೆ. ಅದು ಮನುಷ್ಯನಿಗೆ ಬಹಳ ಮುಖ್ಯ. ಹಾಗಾಗಿ ಆ ತಂದೆಯ ಮೇಲೆ ಭಕ್ತಿ, ತಂದೆಯ ಸೌಮನಸ್ಯ ಎಲ್ಲರಿಗೂ ಒಳಿತನ್ನು ಉಂಟು ಮಾಡುತ್ತದೆ ಅನ್ನೋ ಸಂದೇಶವನ್ನು ರಾಮಚಂದ್ರ, ಪಟ್ಟಾಭಿಷೇಕ ಬೇಕಿಲ್ಲ ನನಗೆ, ನಮ್ಮ ತಂದೆ ಕೊಟ್ಟ ವರ ಸತ್ಯ ಆಗಬೇಕು ಕೈಕೇಯಿ ಕೊಟ್ಟದ್ದು ಅಂತ ರಾಮ ಪಟ್ಟಾಭಿಷೇಕವನ್ನು ಬಿಟ್ಟು ಹೊರಟ ಅಂತ ವಿವರಣೆ ಕೊಡ್ತಾರೆ. ಹೀಗೆ ಅನೇಕ ಕಾರಣಗಳನ್ನು ಹೇಳ್ತಾ ರಾಮ ಪಟ್ಟಾಭಿಷೇಕವನ್ನು ಬಿಟ್ಟದ್ದಕ್ಕೆ ಕೈಕೇಯಿ ಮಾತ್ರ ಅಂತ ಭಾವಿಸಬೇಡಿ, ಇವೆಲ್ಲ ಉದ್ದೇಶಗಳಿದೆ ಅಂತ ವಿವರಣೆ ಕೊಡ್ತಾರೆ. ಈ ಕೈಕೇಯಿಗಾಗುವಂತ ದುರ್ಬುದ್ಧಿ ಯಾಕೆ ಬಂತು? ಅವಳು ದಶರಥನ ಹೆಂಡತಿ ಅಲ್ವೇ? ಮತ್ತೆ ರಾಮನ ಬಗ್ಗೆ ಅವಳಿಗೆ ಗೊತ್ತಿರ್ಲಿಲ್ವೇ? ಇಷ್ಟು ಜನ ಪ್ರಜೆಗಳು ಅವನನ್ನು ಹೊಗಳುತ್ತಾರೆ ಅಂದ್ರೆ ಕೈಕೇಯಿ ಗೊತ್ತಾಗದೇ ಇರ್ತದ? ಅದಕ್ಕೆ ವಾಲ್ಮೀಕಿಗಳಂತಾರೆ, ಮಂಥರೆ ರಾಮಾಭಿಷೇಕ ನಡೀತದೆ ಅನ್ನೋ ಸುದ್ದಿ ಬಂದು ಹೇಳಿದ ಕೂಡ್ಲೇನೆ ಕೈಕೇಯಿ ತನ್ನ ಆಭರಣವನ್ನು ಕೊಟ್ಲಂತೆ. ಯಾಕೆ ಅಂದ್ರೆ ನನಗೆ ರಾಮ ಬೇರೆ ಅಲ್ಲ, ಭರತ ಬೇರೆ ಅಲ್ಲ ಅಂತಂತೆ ಕೈಕೇಯಿ. ರಾಮನಿಗೆ ಪಟ್ಟಾಭಿಷೇಕ ಆದ್ರೆ ಏನಂತೆ, ಭರತನಿಗಾದ್ರೆ ಏನಂತೆ ಮಂಥರೆ, ಎಂಥ ಒಳ್ಳೆ ವಿಷಯ ಹೇಳಿದಿ ಅಂತ ಸಂತೋಷ ಮೊದಲು ಪಟ್ಟವಳು ಕೈಕೇಯಿ ಅಂತ ರಾಮಾಯಣ ಹೇಳಿದ್ರು. ಹಾಗಾದ್ರೆ ಅವಳಿಗೆ ಇದು ಬುದ್ಧಿ ಯಾಕೆ ಬಂತು? ಅದ್ರ ಹಿಂದೆ ಕೆಲಸ ಮಾಡಿದ ಕೈ ಯಾರ್ದು? ಈಗೆಲ್ಲ ಕಾಣದ ಕೈ ಸುದ್ದಿ ಜಾಸ್ತಿ ಪೇಪರ್ನಲ್ಲಿ ಹಾಕ್ತಿರ್ತಾರೆ, ಯಾವುದೋ ಕಾಣದ ಕೈ ಕೆಲಸ ಮಾಡ್ತಾ ಇದೆ. ಇದು ರಾಮಾಯಣ ಕಾಲದಿಂದ ಬಂದದ್ದು. ಎಲ್ಲ ಕಾಲದಲ್ಲಿ ಒಳ್ಳೆ ಕೆಲಸಕ್ಕೆ ಒಂದು ಕಾಣದ ಕೈ ಕೆಲಸ ಮಾಡ್ತಾರೆ. ದೇಶ ವೃದ್ಧಿ ಅದ್ರ ಹಿಂದೆ ಒಂದು ಕಾಣದ ಕೈ ಕೆಲಸ ಮಾಡ್ತಾರೆ. ದೇಶದ ಮಂತ್ರಿ ಅದ್ರ ಹಿಂದೆ ಒಬ್ಬ ಕಾಣದ ಕೈ ಕೆಲಸ.
ಅಲ್ಲೆಲ್ಲೋ ಒಂದ್ ಕಡೆ ದಂಗೆ, ಅದು ಇಲ್ಲೆಲ್ಲ ನಿಮ್ಗೆ ಫೋಟೋ ಬರೋದೇ ಬೇರೆಯವ್ರದ್ದು, ಆದ್ರೆ ಅದ್ರ ಹಿಂದೆ ಕೆಲಸ ಮಾಡಿದವರು ಬೇರೆ ಇರ್ತಾರೆ. ಅದು ನಮಗೆ ಅರ್ಥ ಆಗಲ್ಲ, ಅವ್ನು ಯಾವುದೋ ಬೇರೆ ದೇಶದಲ್ಲಿ ನಿಂತ್ಕೊಂಡು ಮಾಡ್ತಿರ್ತಾನೆ ಅದನ್ನ. ಹಂಗೆ ಒಂದು ದೇಶ, ಒಂದು ವ್ಯವಸ್ಥೆ, ಒಂದು ಸಂಸ್ಕೃತಿ, ಒಂದು ಪರಂಪರೆ ಉಳಿಸ್ಕೊಳ್ಬೇಕು ಅಂದ್ರೆ ಇಟ್ಟು ಎಣಗಾಡ್ಬೇಕು. ಎಷ್ಟು ಇದೆ ನೋಡ್ರಿ ಇದೆಲ್ಲ. ಹಾಗೆ ರಾಮ